श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो वियो यो गुरुरपि परमः चिन्तयेतं महान्तम्। ओष्ठापिधानानकुले दन्ते परिवृतापविः सर्वस्यैवाच ईशाना ಚಾರುಮಾಮಿಹ ವಾದಯೇತ್. 4ನೇ ಸ್ಕಂಧ ಶ್ರೀಮದ್ಭಾಗವತ 13ನೇ ಅಧ್ಯಾಯದ ಚಿಂತನೆಯಿಂದ ಮುಂದುವರಿಸಬೇಕು. ನಾವು ಧ್ರುವಕುಮಾರನ ಚರಿತ್ರೆಯ ವಿಶೇಷ ವಿಚಾರಗಳನ್ನು, ಸಂದೇಶಗಳನ್ನು, ಭಾಗವತ ತಾತ್ಪರ್ಯದ ವಿಷಯಗಳನ್ನು ನಾವೀಗಾಗಲೇ ತಿಳಿದಿದ್ದೇವೆ. ಮುಂದೆ ಧ್ರುವನ ಒಂದು ವಂಶ ಮುಂದುವರಿಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 13 ಮತ್ತು 14ನೇ ಅಧ್ಯಾಯ, ಅದರಲ್ಲಿ ಅಂಗರಾಜ, ವೇನ, ಪೃಥ್ವಿರಾಜನ ಉತ್ಪತ್ತಿ, ಇಷ್ಟು ವಿಚಾರಗಳು 13, 14ರಲ್ಲಿ ಬರುತ್ತೆ. ಇದೊಂದು ಭಾಗವನ್ನಾಗಿ ನಾವೀಗ ಚಿಂತಿಸಿ ಮುಂದೆ ಪೃಥ್ವಿರಾಜನ ವಿಸ್ತಾರವಾಗಿರ್ತಕ್ಕಂಥ ಚಿಂತನೆಗೆ ಮತ್ತೊಂದು ಭಾಗಕ್ಕೆ ಹೋಗೋಣ. ಈಗ 13 ಮತ್ತು 14ನೇ ಅಧ್ಯಾಯದ ಸಂಕ್ಷಿಪ್ತ ಕಥಾನಕ. ಧ್ರುವನ ಹಿರಿಯ ಮಗ, ಅವನ ಹೆಸರು ಉತ್ಕಲ. ಹುಟ್ಟಿನಿಂದಲೇ ಬ್ರಹ್ಮಜ್ಞಾನಿ. ಆದ್ದರಿಂದಲೇ ಬಹಳ ಬಹಳ ವೈರಾಗ್ಯ ಶಿಖಾಮಣಿ, ವಿರಕ್ತ ಶಿಖಾಮಣಿ, ಹುಚ್ಚನಂತೆ ವರ್ತಿಸ್ತಾ ಇದ್ದ. ರಾಜಮನೆತನದವರೆಲ್ಲ ಹಿರಿಯರು ಯೋಚನೆ ಮಾಡಿದರು, ಯಾಕೋ ಇವನಿಗೆ ಈ ಒಂದು ರಾಜಪಟ್ಟ ಸಿರಿ ಹೋಗೋದಿಲ್ಲ ಅಂತ ಹೇಳಿ ಕಿರಿಯನಾಗಿರ್ತಕ್ಕಂಥ ವತ್ಸರನನ್ನು ಸಿಂಹಾಸನದಲ್ಲಿ ಕೂಡಿಸಿದರು. ಅವನ ವಂಶದಲ್ಲೇ, ವತ್ಸರನ ವಂಶದಲ್ಲೇ ಮುಂದೆ ಬಂದವನು ಅಂಗರಾಜ, ಮಹಾಧಾರ್ಮಿಕ. ಆದರೆ ಅವನು ಮದುವೆ ಮಾಡಿಕೊಂಡದ್ದು ಮೃತ್ಯು ಎಂಬ ಅಸುರನ ಮಗಳಾದ ಸುನೀತೆ. ಅಂಗರಾಜ ಮಹಾಧಾರ್ಮಿಕ, ಒಳ್ಳೆಯವನು. ಮದುವೆಯಾದದ್ದು ಮಾತ್ರ ಮೃತ್ಯು ಎಂಬ ಅಸುರನ ಮಗಳಾದ ಸುನೀತೆ. ಆ ಸುನೀತೆಯಲ್ಲಿ ಅಂಗರಾಜನಿಗೆ ಮಕ್ಕಳಾಗಲಿಲ್ಲ. ಅದಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿಯಾಗ ಮಾಡಿದಾಗ ಪ್ರಾರಬ್ಧ ಪಾಪದಿಂದ ಹುಟ್ಟಿದ್ದು ಮಾತ್ರ ವೇನ ಎನ್ನುವ ದುಷ್ಟ ಮಗ ಹುಟ್ಟಿದ. ನಿರಪರಾಧಿಗಳನ್ನೆಲ್ಲ ಹಿಂಸಿಸ್ತಾ ಇದ್ದ. ಅವನ ಬಗ್ಗೆ ದೂರ ಬಂತು, ತಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅಂಗರಾಜನಿಗೆ. ದಿನ ಬೆಳಗಾದರೆ ಮಗನ ಬಗ್ಗೆ ದೂರು ತಂದು ಹೇಳ್ತಾ ಇದ್ದರು ಜನರು. ಆ ಮಗನ ದುಷ್ಟ ವರ್ತನೆಗೆ ರೋಸಿ ಹೋದ ಅಂಗರಾಜ. ಒಂದು ದಿನ ಅರ್ಧರಾತ್ರಿಯಲ್ಲಿ ಯಾರಿಗೂ ಕೇಳದಂತೆ ಯಾರಿಗೂ ತಿಳಿಯದಂತೆ ಕಾಡಿಗೆ ಹೊರಟು ಹೋದ. ಎಲ್ಲ ಪ್ರಜೆಗಳು ಕೂಡ ಹುಡುಕಿದರು, ಕಾಡಿಗೆ ಹೋದವನು ಸಿಗಲೇ ಇಲ್ಲ. ನಿರಾಶರಾದರು. ರಾಜ್ಯದಲ್ಲಿ ರಾಜನಿಲ್ಲ ಅಂತ ಆದಾಗ ಆಗುವ ಸ್ಥಿತಿ, ಕಳ್ಳಕಾಕರ ಹಾವಳಿ ಹೆಚ್ಚಾಯಿತು. ಇದು 13ನೇ ಅಧ್ಯಾಯದ ಕಥೆ. ಆಗ ನಾಡಿನಲ್ಲಿ ಇದ್ದ ಈ ಜನರಿಗೆ ತೊಂದರೆಯಾದದ್ದನ್ನು ಕೇಳಿ ಕಾಡಿನಲ್ಲಿ ಇರುವ ಋಷಿಗಳೇ ಬಂದರು. ಭೃಗು ಮೊದಲಾದ ಋಷಿಗಳು ಆ ಕಾಲದಲ್ಲಿ ಇದ್ದವರು. ಅವರು ಬಂದರು, ವಿಚಾರ ಮಾಡಿದರು. ರಾಜನೇ ಇಲ್ಲದೆ ಇದ್ದರೆ ತೊಂದರೆಯಾಗತ್ತೆ, ಒಬ್ಬ ರಾಜ ಬೇಕು. ಅದಕ್ಕೋಸ್ಕರವಾಗಿ ರಾಜನ ವಂಶದಲ್ಲೇ ಬಂದವನು, ಅಂಗರಾಜನ ಮಗನೇ ಅವನು, ವೇನ. ಅದಕ್ಕೋಸ್ಕರವಾಗಿ ವೇನನನ್ನು ಸಿಂಹಾಸನದಲ್ಲಿ ಕೂಡಿಸಿದರು. ಆದರೆ
ವೇನ ಪಾಪಿ ಅವನು ಏನು ಮಾಡಿದ? ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾದ ಕೂಡಲೇ ಯಾರೂ ಯಜ್ಞಾದಿ ಸತ್ಕರ್ಮವನ್ನು ಮಾಡಕೂಡದು ಅನ್ನುವ ಘೋಷಣೆ ಮಾಡಿದ. ಮುನಿಗಳು ಗೊತ್ತಾಯಿತು ವಿಚಾರ, ಪುನಃ ಬಂದರು, ಬುದ್ಧಿವಾದ ಹೇಳಿದರು. ನಿನ್ನ ರಾಜ್ಯದಲ್ಲಿ ದೇವತಾರಾಧನೆ ನಡೆಸಿದರೆ ರಾಜನಾದ ನಿನಗೇ ಶ್ರೇಯಸ್ಸು. ಯಜ್ಞಪುರುಷನಾದ ಭಗವಂತನನ್ನು ನಿನ್ನ ರಾಜ್ಯದಲ್ಲಿ ನಿನ್ನ ಹಿತಕ್ಕೋಸ್ಕರವಾಗಿ, ದೇಶದ ಹಿತಕ್ಕೋಸ್ಕರವಾಗಿ ಬ್ರಾಹ್ಮಣರು ಆರಾಧನೆ ಮಾಡ್ತಾರೆ. ಅಂತಹ ಬ್ರಾಹ್ಮಣರಿಗೆ ನೀನು ಅನುಕೂಲ ಮಾಡಿಕೊಡಬೇಕು, ಹೊರತು ಅವರನ್ನು ತಡೆಯೋದು ಎಷ್ಟರ ಮಟ್ಟಿಗೂ ಸರಿಯಲ್ಲ ಅಂತ ಹೀಗೆ ಬುದ್ಧಿವಾದವನ್ನು ಹೇಳಿದರು ಮುನಿಗಳು. ಆದರೆ ವೇನ ಉದ್ಧತ, ದರ್ಪಿಷ್ಠ, ಅವನು ಹೇಳಿದ, ಈ ವೇನನನ್ನು ಬಿಟ್ಟು ಇನ್ನೊಬ್ಬ ಎಲ್ಲಿದ್ದಾನೆ ದೇವರು? ಈ ವೇನನನ್ನು ಬಿಟ್ಟು ಇನ್ನೊಬ್ಬ ಭಗವಂತನಲ್ಲಿ ನಾನೇ ಭಗವಂತ, ನನ್ನನ್ನೇ ಭಗವಂತ ಎಂದು ಆರಾಧಿಸಿ, ನಾನೇ ದೇವರು, ನನ್ನನ್ನೇ ದೇವರೆಂದು ಆರಾಧಿಸಿ. ಮುನಿಗಳಿಗೆ ಕೋಪ ಬಂತು. ಒಮ್ಮೆ ಜೋರಾಗಿ ಹುಂ ಅಂತ ಹೇಳಿ ಹುಂಕಾರ ಮಾಡಿದರು. ಆ ಹುಂಕಾರದಿಂದಲೇ ವೇನ ಸತ್ತ. ತಾಯಿ ಸುನೀತೆ ವೇನನ ಆ ಒಂದು ದೇಹವನ್ನು ಮಂತ್ರೋಷಧಿಗಳಿಂದ ಏನೂ ತೊಂದರೆಯಾಗದಂತೆ, ಅದು ನಾಶವಾಗದಂತೆ, ಕೊಳೆಯದಂತೆ ಅದನ್ನು ಕಾಪಾಡಿದ್ಲು. ಮತ್ತು ಪುನಃ ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಜಾಸ್ತಿ ಆಯಿತು. ಯಾಕೆ ಯಾರೂ ರಾಜರಿಲ್ಲ. ಪುನಃ ಭೃಗುಮುನಿಗಳು ಮೊದಲಾದವರೆಲ್ಲ ಬಂದು ಏನು ಮಾಡಬೇಕು ಇದಕ್ಕೆ ಪರಿಹಾರ? ವೇನನ ಮೃತ ಶರೀರವನ್ನು ಮಥನ ಮಾಡಿದರು. ಮಥನ ಮಾಡಿದಾಗ ಅಲ್ಲಿ ಏನಾಯಿತು? ಮೊದಲು ತೊಡೆಯನ್ನು ಮಥನ ಮಾಡಿದರು. ಆಗ ಪಾಪಪುರುಷನಾದ ನಿಷಾದ ಹುಟ್ಟಿದ. ನಿಷಾದ ಅಂದರೆ ಬೇಡರವರು ಹುಟ್ಟಿದ. ಆ ನಿಷಾದನ ಸಂತತಿಯವರು ಕಾಡುಗಳಲ್ಲಿ ಬೇಡರೆನಿಸಿದರು. ಅದಾದ ಮೇಲೆ ಅವನ ಎರಡೂ ತೋಳುಗಳನ್ನು ಮಥಿಸಿದರು. ಮಥಿಸಿದಾಗ ಒಂದು ತೋಳಿನಿಂದ ಗಂಡು ಹುಟ್ಟಿತು, ಇನ್ನೊಂದು ತೋಳಿನಿಂದ ಹೆಣ್ಣು ಹುಟ್ಟಿತು. ಆ ಗಂಡು ಮಗುನೇ ಪೃಥುರಾಜ. ಅವನಲ್ಲಿ ಶ್ರೀಹರಿಯ ರಾಜರಾಜೇಶ್ವರ ರೂಪದ ಆವೇಶ. ಹೆಣ್ಣು ಮಗು ಅರ್ಚಿದೇವಿ, ಅವಳಲ್ಲಿ ಲಕ್ಷ್ಮೀದೇವಿಯ ಆವೇಶ ಅಂತ ಹೀಗೆ 13-14ನೇ ಅಧ್ಯಾಯದ ಸಂಕ್ಷಿಪ್ತ ಕಥಾನಕ. ಇದರ ಬಗ್ಗೆ ಸ್ವಲ್ಪ ವಿಸ್ತಾರದ ಚಿಂತನೆ ಒಂದು, ಜೊತೆಗೆ ಸಂದೇಶ, ಜೊತೆಗೆ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂತಹ ತಾತ್ಪರ್ಯದ ವಿಚಾರಗಳು, ಇಷ್ಟನ್ನು ನೋಡಬೇಕು. ಮೊದಲು ಇಲ್ಲಿ ಬರೋ ಒಂದು ಚಿಂತನೆಯಲ್ಲಿ ಆಗಿನ ಕಾಲದ ಭೃಗು ಮೊದಲಾದ ಮುನಿಗಳು, ಬ್ರಾಹ್ಮಣರು ಯಾವ ರೀತಿ ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯ ಸಂಪನ್ನರಾಗಿದ್ದರು ಅಂತ, ಅದು ನಮಗೆಲ್ಲ ಇವತ್ತಿನ ಬ್ರಾಹ್ಮಣರಿಗೆಲ್ಲ ಒಂದು ಸಂದೇಶವಾಗಬೇಕು, ಪಾಠವಾಗಬೇಕು. ಯಾಕೆಂದರೆ ಅವರು ಬ್ರಾಹ್ಮಣರೆಲ್ಲ ಕಾಡಿನಲ್ಲೇ ಇದ್ದವರು. ಕಾಡಿನಲ್ಲೇ ತಮ್ಮ ಒಂದು ಕರ್ತವ್ಯ ಕರ್ಮ, ಪಾಠ ಪ್ರವಚನಾದಿಗಳನ್ನು ಮಾಡಿಕೊಳ್ಳೋದು, ತಪಸ್ಸು ಮಾಡೋದು, ಹೀಗೆ ಅದನ್ನೇ ಮಾಡ್ತಾಯಿದ್ರು. ಗುರುಕುಲಗಳನ್ನು ಸ್ಥಾಪನೆ ಮಾಡಿಕೊಂಡು ಗುರುಕುಲದಲ್ಲಿ ಇದ್ದು ಪಾಠ ಪ್ರವಚನ, ತಪಸ್ಸು ಮಾಡೋದು. ಇದರಿಂದ ಭಗವಂತನ ಆರಾಧನೆಯನ್ನು ಉತ್ತಮ ರೀತಿಯಿಂದ ಮಾಡ್ತಾಯಿದ್ರು. ಆದರೆ ನಾಡಿನ ಜನತೆಗೆ ಏನಾದರೂ ತೊಂದರೆಯಾದರೆ ಪುನಃ ಎಲ್ಲ ಜನರು ಹೋಗ್ತಾ ಇದ್ದದ್ದು ಕಾಡಿನಲ್ಲಿರುವ ಈ ಋಷಿಮುನಿಗಳ ಹತ್ರ. ಪುನಃ ಕಾಡಿನಲ್ಲಿರುವ ಋಷಿಗಳು ಬರ್ತಾಯಿದ್ರು. ಬಂದು ಏನು ಮಾಡ್ತಾಯಿದ್ರು? ಅವರ ತೊಂದರೆಯನ್ನು ಪರಿಹಾರ ಮಾಡ್ತಾಯಿದ್ರು. ಇಲ್ಲಿ ಉದಾಹರಣೆಯಲ್ಲಿ ನಾವು ನೋಡ್ತಕ್ಕಂಥದ್ದು ನೋಡಿ, ಅಂಗರಾಜನ ವಂಶದಲ್ಲಿ ಬಂದ ವೇನ, ಅವನು ಬರಲಿಕ್ಕೆ ಕಾರಣ ನೋಡೋಣ. ಅದರ ಬಗ್ಗೆ ಒಂದಿಷ್ಟು ಚಿಂತನೆ ವಿಮರ್ಶೆ ಇದೆ, ಅದನ್ನು ತಾತ್ಪರ್ಯದ ಆಧಾರದಲ್ಲಿ ಮುಂದೆ ನೋಡೋಣ. ಈಗ ವೇನ ಬಂದಿದ್ದಾನೆ. ವೇನನನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರಿಗೇನು ಇಷ್ಟವಿಲ್ಲ. ಆದರೂ
ದುಷ್ಟ ಅಂತ ಅವ್ರಿಗೆ ಗೊತ್ತಿತ್ತು, ಆದರೂ ಬದಲಾಯಿಸ್ಕೋಬಹುದು ಅಂತ ಒಂದು ವಿಚಾರ. ಮತ್ತು ನಾಡಿನಲ್ಲಿ ಒಬ್ಬ ರಾಜ ಇಲ್ಲದೇ ಇದ್ದರೆ ಅರಾಜಕತೆ ಉಂಟಾದಾಗ ಕಳ್ಳರು ಕಾಕರು ಜಾಸ್ತಿಯಾಗಿ ನಾಡೆಲ್ಲ ತೊಂದರೆಗೆ ಈಡಾಗತ್ತೆ. ಅದಕ್ಕೋಸ್ಕರ ಒಬ್ಬ ರಾಜ ಇರಬೇಕು ಅಂತ ತೀರ್ಮಾನ ಮಾಡಿ ಅವರು ವೇಣನನ್ನು ರಾಜನ ಪಟ್ಟಕ್ಕೆ ಕೂಡಿಸಿದ್ದು. ಆದರೆ ದುಷ್ಟವೇಣ ತನ್ನ ಒಂದು ಕೆಟ್ಟ ಬುದ್ಧಿಯನ್ನು ಮತ್ತೂ ಮುಂದುವರಿಸಿದಾಗ ಯಜ್ಞಯಾಗವನ್ನೇ ಮಾಡಬೇಡಿ ಅಂತ ಎಲ್ಲ ಹೇಳಿದಾಗ ಆಯಿತಾ, ಆಗ ಪುನಃ ಬಂದು ಬುದ್ಧಿವಾದ ಹೇಳಿದವರು ಯಾರು ಅಂತ ಹೇಳಿದರೆ ಅದು ಕೂಡ ಕಾಡಿನಲ್ಲಿರ್ತಕ್ಕಂಥ ಮುನಿಗಳೇ. ಯಜ್ಞಯಾಗದ ಮಹತ್ವವನ್ನು ಹೇಳಿ ಯಜ್ಞಯಾಗ ಮಾಡಲೇಬೇಕು ಅಂತ ಹೇಳಿ ಆ ಮೂಲಕವಾಗಿ ನಿನಗೂ ಒಳಿತು, ನಿನ್ನ ರಾಜ್ಯಕ್ಕೂ ಒಳಿತು, ಪ್ರಜೆಗಳಿಗೆ ಒಳಿತು ಅನ್ನೋ ವಿಚಾರವನ್ನು ಬುದ್ಧಿವಾದ ಹೇಳಿದ್ದು ಪುನಃ ಕಾಡಿನ ಮುನಿಗಳು. ಆದರೂ ಬುದ್ಧಿವಾದವನ್ನು ಅವನು ಯಾವಾಗ ಕೇಳಲಿಲ್ಲ, ತನ್ನ ಹಳೆ ಚಾಳಿಯನ್ನು ಮುಂದುವರಿಸ್ತಾ, ಆಗ ಅವರು ಮಾಡಿದ್ದು ಒಂದು ಅದ್ಭುತ. ಬರೀ ಒಂದು ಹುಂಕಾರ ಮಾಡಿದರು. ಹುಂಕಾರದಿಂದಲೇ ವೇನ ಸತ್ತು ಹೋದ. ನೋಡಿ ಏನು ಶಕ್ತಿ ಸಾಮರ್ಥ್ಯ ಅವರಿಗೆ. ಹುಂಕಾರದಿಂದ ವೇನ ಸತ್ತು ಹೋದ. ಅದಾದ ಮೇಲೆ ಪುನಃ ಏನಾಯಿತು, ಅರಾಜಕತೆ ಉಂಟಾಯಿತು. ಎಲ್ಲರೂ ಬೇಡ್ಕೊಂಡ್ರು, ಸ್ವಾಮಿ ವೇನ ಹೋಗ್ಬಿಟ್ಟ, ಆದರೆ ನಮ್ಮ ತೊಂದರೆಗಳು ಕಡಿಮೆ ಆಗಲಿಲ್ಲ, ಪುನಃ ಕಳ್ಳರು ಎಲ್ಲ ಕಡೆ ಹುಟ್ಟುಕೊಂಡಿದ್ದಾರೆ, ಅವರಿಂದ ತೊಂದರೆ ಆಗ್ತಾ ಇದೆ ಅಂತ ಪ್ರಜೆಗಳು ಕೇಳಿಕೊಂಡಾಗ ಸತ್ತವೇನನ ಮೃತ ಶರೀರ ಅದನ್ನು ಮಥನ ಮಾಡಿದರು, ಕಡೆದಾಗ ಇಬ್ಬರು ಮಕ್ಕಳು ಹುಟ್ಟಿದರು. ಪೃಥುರಾಜ ಮತ್ತು ಯಾರು ಅವನ ಮಡದಿ ಅನ್ನೋ ವಿಚಾರ ಕಥೆಯಲ್ಲಿ ಬರುತ್ತೆ. ಏನು ಶಕ್ತಿ ಸಾಮರ್ಥ್ಯ ಈ ಋಷಿಗಳಿಗೆ. ಯಾರನ್ನ ಬೇಕೋ ಅವರನ್ನು ಅವರು ದುಷ್ಟ ಅಂತ ಅನಿಸಿದರೆ ಬರೀ ಒಂದು ಹುಂಕಾರ ಹಾಕಿ ಸಾಯಿಸ್ತಾಯಿದ್ರು. ಮತ್ತು ಅವರು ಯಾರನ್ನಾದರೂ ಸೃಷ್ಟಿ ಮಾಡಬೇಕು ಅಂದರೆ ಅವರಿಗೇನು ವಿಚಾರ ಇರವೇ ಇಲ್ಲ. ಮೃತ ಶರೀರವನ್ನು ತೆಗೆದುಕೊಂಡು ಅದನ್ನೂ ಕೂಡ ಮಥನ ಮಾಡಿ ಒಂದು ಬಹಳ ಒಳ್ಳೆಯ ರಾಜ ಮತ್ತು ರಾಣಿ. ಮುಂದೆ ನಾವು ಪೃಥ್ವಿಚಕ್ರವರ್ತಿಯ ವಿಚಾರ ಬಹಳ ವಿಸ್ತಾರವಾಗಿ ಭಾಗವತದಲ್ಲಿ ಬರುತ್ತೆ. ಅವನ ಮಡದಿ ಅರ್ಚಿಲ್ದೇವಿ, ಅವಳ ವಿಚಾರವೂ ಅಷ್ಟೇ ಬಹಳ ಅದ್ಭುತವಾದ್ದು. ಈ ಇಬ್ಬರೂ ಮೃತ ಶರೀರದಿಂದ ಅದರ ಮಥನದಿಂದ ಹೊರಗೆ ಬಂದರು. ಆ ರೀತಿ ಮಥನ ಮಾಡಿ ಹೊರತೆಗೆದವರು ಯಾರು ಅಂದರೆ ಪುನಃ ಬ್ರಾಹ್ಮಣರು, ಪುನಃ ಜ್ಞಾನಿಗಳಾಗಿರ್ತಕ್ಕಂತಹ ಭೃಗುಮುನಿ ಮೊದಲಾದ ಬ್ರಾಹ್ಮಣರು. ಆದ್ದರಿಂದ ಏನು ಬ್ರಾಹ್ಮಣರ ತಾಕತ್ತು ಇಂದಿನ ಕಾಲದಲ್ಲಿತ್ತು. ದುಷ್ಟರನ್ನು ನಿಗ್ರಹ ಮಾಡುವ, ಸಜ್ಜನರನ್ನು ಹಾಗೆ ಸೃಷ್ಟಿ ಮಾಡುವ. ಮತ್ತು ಇವತ್ತು ಸಾಮಾನ್ಯವಾಗಿ ಆ ಮಾತನ್ನು ಹೇಳ್ತಾ ಇರ್ತೀವಿ, ನಾವು ಕಿಂಗ್ ಆಗೋದಕ್ಕಿಂತಲೂ ಕಿಂಗ್ ಮೇಕರ್ ಆಗಬೇಕು ಅಂತ. ಅವತ್ತಿನ ಕಾಲದ ಬ್ರಾಹ್ಮಣರು ನಿಜವಾದ ಅರ್ಥದಲ್ಲಿ ಕಿಂಗ್ ಮೇಕರ್ ಆಗಿದ್ದರು. ಕಿಂಗ್ ಮೇಕರ್ ಅವರೇ. ನೋಡಿ, ವೇನನನ್ನು ಪಟ್ಟಾಭಿಷೇಕ ಮಾಡಿದ್ದು ಅವರೇ, ಅವನನ್ನು ನಿಗ್ರಹ ಮಾಡಿದ್ದು ಅವರೇ, ಕಡೆಗೆ ಅವನ ಮೃತದೇಹದಿಂದ ಪೃಥ್ವಿ ಚಕ್ರವರ್ತಿ ಮತ್ತು ಅರ್ಚಿರನ್ನು ಉತ್ಪಾದನೆ ಮಾಡಿದ್ದು ಅವರೇ, ಅವರಿಗೆ ಪಟ್ಟಾಭಿಷೇಕ ಮಾಡಿದ್ದು ಅವರೇ. ಹೀಗೆ ನಿಜವಾದ ಅರ್ಥದಲ್ಲಿ ಅದ್ಭುತ ಶಕ್ತಿ ಸಾಮರ್ಥ್ಯ ಸಂಪನ್ನರಾಗಿದ್ದರು ಬ್ರಾಹ್ಮಣರು ಅಂದಿನ ಕಾಲದವರು. ಅದರಿಂದ ಅದಕ್ಕೆಲ್ಲ ಮುಖ್ಯವಾದ ಬಲ ಹುಂಕಾರದಿಂದ ಅಷ್ಟೆಲ್ಲ ಮಾಡ್ತಾ ಇದ್ದರು. ಅಂದರೆ ಅವರು ಆ ಹುಂಕಾರದ ಮೂಲ ಏನಂದರೆ ಅವರು ಜಪಿಸ್ತಾ ಇದ್ದ ಓಂಕಾರ. ಹುಂಕಾರಕ್ಕೆ ಮೂಲ. ಹುಂಕಾರದಿಂದಲೂ ಇನ್ನೊಬ್ಬರನ್ನು ಸಾಯಿಸಬಹುದು, ಅಥವಾ ನಿಗ್ರಹ ಮಾಡಬಹುದು, ಅಥವಾ ಮಥನ ಮಾಡಿ ಇನ್ನೊಬ್ಬರನ್ನು ಹುಟ್ಟಿಸಬಹುದು. ಅಂದರೆ ಅದಕ್ಕೆ ಅವರಿಗೆ ಮೂಲವಾಗಿದ್ದು ಅವರು ಜಪಿಸ್ತಾ ಇದ್ದ ಓಂಕಾರ. ಆ ಓಂಕಾರದ ವಿಸ್ತಾರವಾಗಿರ್ತಕ್ಕಂಥ ಗಾಯತ್ರಿ ಜಪ. ಆ ಗಾಯತ್ರಿ ಜಪವನ್ನು ಇಟ್ಟುಕೊಂಡು, ಆ ವೇದವನ್ನು ಇಟ್ಟುಕೊಂಡು ಆ ಭಗವಂತನ ಆರಾಧನೆಯನ್ನು ಚೆನ್ನಾಗಿ ಮಾಡಿದ್ದರಿಂದ ಅಂತಹ ಶಕ್ತಿ ಸಾಮರ್ಥ್ಯ ಆಗಿನ ಕಾಲದ ಬ್ರಾಹ್ಮಣರಿಗಿತ್ತು. ನಾವೆಲ್ಲ ಬ್ರಾಹ್ಮಣರು ಕೂಡ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ನಾವು ಅನ್ನೋದನ್ನು ಒಂದು ಸ್ವಲ್ಪ ಪರಾಮರ್ಶೆ ಮಾಡ್ಕೋಬೇಕು. ಹಿಂದಿನ ಕಾಲದ ಋಷಿಮುನಿಗಳ ಬಗ್ಗೆ ಹೋಲಿಕೆ ಮಾಡಿದಾಗ ಕಡಿಮೆ ನಮಗೆ ಆಗೋದಿಲ್ಲಪ್ಪ, ಹುಂಕಾರ ಮಾಡಲಿಕ್ಕಾಗಲ್ಲ, ಇನ್ನೊಬ್ಬರಿಗೆ ಏನೂ ಮಾಡಲಿಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕಾದರೂ ಓಂಕಾರ, ಅದರ ವಿಸ್ತಾರವಾಗಿರ್ತಕ್ಕಂಥ ಗಾಯತ್ರಿ ಚಿಂತನೆ, ಅದನ್ನು ನಾವು ಮಾಡ್ಕೊಳ್ತಾ ಇದ್ದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು
ಜಗತ್ತಿಗೂ ನಾವು ಗುರುಗಳಾಗಬಹುದು ಅಂತಕ್ಕಂಥ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಈ ಭಾಗದಲ್ಲಿ ನಾವು ಸಂದೇಶವಾಗಿ ನೋಡ್ಬೋದು. ಅದಾದ ಮೇಲೆ ಬ್ರಾಹ್ಮಣರು ಕೊಟ್ಟ ಉಪದೇಶ, ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಧರ್ಮ ಪರಿಪಾಲನೆ ಮಾಡದೇ ಇದ್ದರೆ ಆ ರಾಜ್ಯಕ್ಕೆ ಬಹಳ ತೊಂದರೆ ಇದೆ ಅಂತ ಅವರು ಹೇಳೋದು. ಯಾಕೆಂದರೆ ಅವನು ಇತಿನ್ಯವಾರಯದ್ಧರ್ಮಂ, ವೇನ ಏನು ಮಾಡಿರ್ತಾನೆ, ಧರ್ಮಾಚರಣೆಯನ್ನೇ ಎಲ್ಲ ನಿಷೇಧ ಮಾಡಿಬಿಟ್ಟಿದ್ದ. ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಕ್ವಚಿತ್ ಇತಿನ್ಯವಾರಯದ್ಧರ್ಮಂ ಭೇರೀಘೋಷೇಣ ಸರ್ವತಃ. ಯಾಗ ದಾನ ಹವಿರ್ದಾನ ಇದನ್ನು ಯಾರೂ ಮಾಡಕೂಡದು ಅಂತ ಡಂಗುರ ಬಾರಿಸಿ ಧರ್ಮಾಚರಣೆಯನ್ನು ತಡೆದವನು ಯಾರು? ವೇನ. ಹೀಗೆ ಪೂಜೆ, ಪ್ರಾರ್ಥನೆ, ಸತ್ಕರ್ಮ ಇದ್ಯಾವುದಕ್ಕೂ ಅವಕಾಶವೇ ಇಲ್ಲ ಎಂದು ಘೋಷಣೆ ಮಾಡಿಬಿಟ್ಟ. ಇವತ್ತು ಭಾರತ ದೇಶದಲ್ಲೂ ಕೆಲವರಿದ್ದಾರೆ, ನಮ್ಮದು ಏನು ಸೆಕ್ಯುಲರಿಸಮ್ ಅಂತ ಒಂದು ಏನೋ ಪದ ಇಟ್ಕೊಂಡ್ಬಿಟ್ಟು, ಆಯಿತಾ, ಆ ಪದದಿಂದ ಯಾರೂ ಯಾವ ಧರ್ಮವನ್ನು ಆಚರಿಸಬಾರದು ಅಂತ. ನೋಡ್ರಿ, ಸೆಕ್ಯುಲರಿಸಮ್ಗೆ ಏನರ್ಥನೋ ಗೊತ್ತಿಲ್ಲ, ಆಯಿತಾ. ನಮ್ಮದು ಸೆಕ್ಯುಲರಿಸಮ್ ರಾಷ್ಟ್ರ, ಅದಕ್ಕೆ ಎಲ್ಲ ಧರ್ಮಗಳಿಗೂ ಪ್ರಾಧಾನ್ಯ ಕೊಡಬೇಕು ಅಂತ ಅರ್ಥ ಮಾಡಲ್ಲ, ಧರ್ಮಕ್ಕೆ ಸ್ಥಾನ ಇರಬಾರ್ದು ಅಂತ ಅರ್ಥ. ಅದು ಪದ ಸೇರಿಸ್ಬೇಕಾದ್ರೆ ಅವರಿಗೇನು ಅರ್ಥ ಇತ್ತೋ ಗೊತ್ತಿಲ್ಲ, ಅದನ್ನು ಸಂವಿಧಾನದಲ್ಲಿ ಆಮೇಲೆ ಸೇರಿಸಿದ್ರು ಆ ಪದವನ್ನು, ಸೆಕ್ಯುಲರಿಸಮ್ ಅನ್ನೋ ಪದವನ್ನು, ಆಯಿತಾ. ಧರ್ಮಕ್ಕೆ ಸ್ಥಾನವೇ ಇರಬಾರದು ಅಂತ ಹೇಳ್ತಾರೆ. ಇವರು ನಮ್ಮ ಯಾವ ದೇಶದಲ್ಲಿ ಧರ್ಮದಿಂದಲೇ ರಾಜ್ಯವನ್ನು ಆಳ್ತಾ ಇದ್ದರೋ ಅಂಥ ದೇಶದಲ್ಲಿ ಧರ್ಮಕ್ಕೆ ಸ್ಥಾನವೇ ಕೂಡೋದು ಅಂತ ಸೆಕ್ಯುಲರಿಸಮ್ ರಾಷ್ಟ್ರ ಅನ್ನೋದರಿಂದ ಈ ರೀತಿಯೆಲ್ಲ ಘೋಷಣೆ ಮಾಡ್ತಾರೆ. ಆದರೆ ಈ ರೀತಿ ಯಾರ್ಯಾರು ಸೆಕ್ಯುಲರಿಸಮ್ ಮಂತ್ರ ಜಪ ಮಾಡ್ತಾ ಇದ್ದಾರೆ, ಅದರಿಂದ ಧರ್ಮಕ್ಕೆ ಸ್ಥಾನ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ, ಇವರಿಗೆಲ್ಲ ಮೂಲ ಪುರುಷ ಯಾರು ಅಂದರೆ, ಮೊದಲು ತನ್ನ ರಾಜ್ಯದಲ್ಲಿ ಧರ್ಮ ಇರಬಾರದು ಅಂತ ಘೋಷಣೆ ಮಾಡಿದ ವೇನನೇ ಇವರಿಗೆಲ್ಲ ಮೂಲ ಪುರುಷ. ಎಲ್ಲೆಡೆಯೂ ಅಧರ್ಮದ್ದೇ ಸಾಮ್ರಾಜ್ಯ ಆಗಬೇಕು ಅಂತ ಹೇಳಿದವನು ಅವನೇ. ನೋಡಿ, ಅದರಿಂದ ಧರ್ಮ ದೇಶದಲ್ಲಿ ಇಲ್ಲದೇ ಇದ್ದರೆ ತೊಂದರೆಯಾಗತ್ತಪ್ಪ, ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಬುದ್ಧಿವಾದ ಹೇಳಿದರೂ ಕೇಳಲಿಲ್ಲ. ಧರ್ಮ ನಿಜವಾಗಿ ಒಂದು ದೇಶಕ್ಕೆ ಧರ್ಮನೇ ಒಂದು ಬೆನ್ನೆಲುಬು, ಧರ್ಮನೇ ಬುಡ. ಧರ್ಮ ಇಲ್ಲ ಅಂದರೆ ಆ ದೇಶವೂ ಮುನ್ನಡೆಯಲಿಕ್ಕೆ ಸಾಧ್ಯವಿಲ್ಲ, ಆ ದೇಶಕ್ಕೆ ಆಧಾರವೂ ಇರೋದಿಲ್ಲ. ನಾವೆಲ್ಲ ರಾಷ್ಟ್ರಗೀತೆ ಹಾಡ್ತೇವೆ, ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂತೆಲ್ಲ ಹೇಳ್ತೇವೆ. ಯಾರು ನಿಜವಾಗಿ ಜನಗಣ ಮನ ಅಧಿನಾಯಕ ಯಾರು? ಭಾರತ ಭಾಗ್ಯ ವಿಧಾತ ಯಾರು? ರಾಷ್ಟ್ರಪತಿನೋ, ಪ್ರಧಾನಮಂತ್ರಿನೋ, ಚೀಫ್ ಮಿನಿಸ್ಟ್ರೋ ಇವರು ಯಾರೂ ಅಲ್ಲ. ಈ ದೇಶದ ಅಧಿಪತಿ, ಈ ದೇಶದ ಅಧಿದೇವತೆ ಅಂದರೆ ದೇವರೇ, ಪರಮಾತ್ಮನೇ. ಆದ್ದರಿಂದ ನಾವು ಧರ್ಮದ ರಕ್ಷಣೆ ಮಾಡೋದು ಅಂದರೆ ಭಗವಂತನಿಗೆ ಸ್ಥಾನ ಕೊಡೋದು. ಧರ್ಮದ ರಕ್ಷಣೆ ಮಾಡೋದು ಅಂದರೆ ಭಗವಂತನಿಗೆ ಸ್ಥಾನ ಕೊಡೋದು. ಧರ್ಮದ ರಕ್ಷಣೆ ಅಂದರೆ ದೇಶದ ರಕ್ಷಣೆ. ಧರ್ಮವನ್ನು ರಕ್ಷಿಸಿದರೆ ದೇಶವನ್ನು ರಕ್ಷಿಸಿದಂತೆ. ಹೀಗೆ ಭಗವಂತನಿಗೆ ನಾವೊಂದು ಸ್ಥಾನವನ್ನು ನಮ್ಮ ಬದುಕಿನಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಕೊಟ್ಟಾಗ ನಮ್ಮ ಬದುಕೂ ಹಸನಾಗುತ್ತೆ, ಸಮಾಜವೂ ಚೆನ್ನಾಗಿರುತ್ತೆ, ದೇಶವೂ ಚೆನ್ನಾಗಿರುತ್ತೆ. ಸೊ ಧರ್ಮ ಬಿಟ್ಟು ದೇಶ ಇರಲಿಕ್ಕೆ ಸಾಧ್ಯವಿಲ್ಲ. ಧರ್ಮ ಅಂದರೆ ಒಂದು ರೀತಿಯಿಂದ ದೇವರೇನೆ. ಹೀಗೆ ಇಂತಹ ಒಂದು ಚಿಂತನೆ ಅದನ್ನು ಆಗಿನ ಕಾಲದ ಬ್ರಾಹ್ಮಣರೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ನ ರಾಜ್ಯಂ ನ ಚ ರಾಜಾಸೀತ್ ನ ದಂಡೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾಸರ್ವಾಃ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಕೃತಯುಗಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ಮಾತು. ಕೃತಯುಗದಲ್ಲಿ ರಾಜನಿರಲಿಲ್ಲ, ರಾಜ್ಯವಿರಲಿಲ್ಲ, ಕಾನೂನು ಇರಲಿಲ್ಲ, ಕಳ್ಳರೂ ಇರಲಿಲ್ಲ. ಅಂದ ಮೇಲೆ ಪೊಲೀಸರಾದರೂ ಏಕೆ ಬೇಕು? ಇದ್ಯಾವುದೂ ಇಲ್ಲ. ಆದರೂ ಒಂದಿತ್ತು, ಅದೇ ಧರ್ಮ. ಆ ಧರ್ಮದ ನೆಲೆಯಲ್ಲಿ ಎಲ್ಲ ಪ್ರಜೆಗಳು ಸುಖದಿಂದ ಬಾಳ್ತಾ ಸುಖದಿಂದ ಬದುಕಿದ್ದರು ಅಂತ. ನೋಡಿ,
ಎಷ್ಟು ಸುಂದರವಾದ ಚಿಂತನೆ, ಕೃತಯುಗದ ಚಿಂತನೆ. ಇವತ್ತು ರಾಜ್ಯ ಇದೆ, ಕಾನೂನು ಇದೆ, ರಾಜ ಇದ್ದಾರೆ, ಆರಕ್ಷಕ ಭಟರಿದ್ದಾರೆ, ಕಳ್ಳರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಧರ್ಮ ಮಾತ್ರ ಇಲ್ಲವೇ ಇಲ್ಲ. ಧರ್ಮಕ್ಕೆ ಲೋಪ ಆಗಿಬಿಟ್ಟಿದೆ. ಧರ್ಮವಿಲ್ಲದೆ ಸುಖವಿಲ್ಲ, ಧರ್ಮವಿಲ್ಲದೆ ದೇಶವನ್ನು ಆಳೋದು ಸಾಧ್ಯವಿಲ್ಲ. ಹೀಗೆ ಧರ್ಮ ಬೇಕೇ ಬೇಕು. ಅದರ ಆಧಾರದಲ್ಲಿ, ಅದರ ಬುನಾದಿಯಲ್ಲಿ ನಾವು ಎಲ್ಲವನ್ನೂ ಕೂಡ ಕಟ್ಟಬೇಕು. ಧರ್ಮ ದೇಶ ಮತ್ತು ಧರ್ಮ ಅಂದರೆ ದೇವರು ಅಂತ ಈ ಚಿಂತನೆಯನ್ನು ನಾವು ಇಟ್ಟುಕೊಂಡು ಅದರಂತೆ ದೇವರಿಗೆ, ಭಗವಂತನಿಗೆ, ಭಕ್ತಿಗೆ, ಧರ್ಮಕ್ಕೆ, ನೀತಿಗೆ ಸ್ಥಾನಮಾನವನ್ನು ಕೊಟ್ಟಾಗ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ, ದೇಶದಲ್ಲಿ ಬೆಳವಣಿಗೆಯನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೀಗೆ ಇಂತಹ ಒಂದು ಎಚ್ಚರಿಕೆ ಬರೀ ಅವತ್ತು ವೇಣನ ಒಂದು ಸಂದರ್ಭದಲ್ಲಿ ಮಾತ್ರ ಬಂದು ಹೋಗಿದೆ ಅಂತಲ್ಲ. ಇವತ್ತು ಎಲ್ಲ ದೇಶದಲ್ಲೂ ಒಂದಲ್ಲ ಒಂದು ರೀತಿಯಿಂದ ಜನ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇರೋರೆಲ್ಲ ಒಂದು ಎಚ್ಚರಿಕೆ, ವೇಣನ ಆ ಒಂದು ದುರಾಡಳಿತ, ವೇಣನಿಂದ ಏನೇನು ಅನ್ಯಾಯ ತೊಂದರೆಗಳಾಯಿತು, ಕಡೆಗೆ ವೇಣನಿಗೆ ಎಂತಹ ದುರ್ಗತಿಯಾಯಿತು ಅನ್ನೋದನ್ನು ಗಮನಿಸಿ ನಾವೆಲ್ಲರೂ ಕೂಡ ಆ ಒಂದು ಅಧರ್ಮದ ಹಾದಿಯಲ್ಲಿ ಹೋಗಬಾರದು ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಸಂದೇಶವಾಗಿ ನಾವು ಪಡಿಬಹುದಾಗಿದೆ. ಅದಾದ ಮೇಲೆ ಕೆಲವೊಂದಿಷ್ಟು ನಾವು 2 ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತಾತ್ಪರ್ಯದ ವಿಚಾರಗಳನ್ನು ನೋಡೋಣ. ಅಲ್ಲಿ ಮೊದಲು ಧ್ರುವನ ವಂಶಕ್ಕೆ ಚಿಂತನೆ ಮಾಡ್ತಾ ಮಾಡ್ತಾ ಏನು ಹೇಳ್ತಾರೆ, ಉತ್ಕಲ ಅಜ್ಞಾನಿ ಹುಚ್ಚ ಅಂತ ತೀರ್ಮಾನ ಮಾಡಿ ಭೃಮಿದೇವಿಯ ಕಿರಿಯ ಮಗನಾದ ವತ್ಸರನನ್ನು ರಾಜನನ್ನಾಗಿ ಮಾಡಿದರು ಅಂತ. ಅಲ್ಲಿ ಉತ್ಕಲ ಮೊದಲನೇ ಹೆಂಡತಿ ಮಗ, ಸರಿ, ಅವನು ಅಜ್ಞಾನಿಯಾಗಿ ಹುಚ್ಚನಾಗಿ ತೋರಿಸಿಕೊಂಡ, ಮಹಾಜ್ಞಾನಿ, ವಿಚಾರ ಇಲ್ಲವನು, ಆದರೂ ತನ್ನನ್ನು ಅಜ್ಞಾನಿಯಾಗಿ ತೋರಿಸಿಕೊಂಡ. ಯಾಕೆ ಅಂತ ಹೇಳಿದ್ರೆ ತನಗೆ ಸಾಮ್ರಾಜ್ಯ ಪಟ್ಟ ಕಟ್ಟಬಾರದು ಅಂತಲೇ ಅವನ ಅಭಿಲಾಷೆ, ಅದಕ್ಕೆ ಹಾಗೆ ತೋರಿಸ್ಕೊಂಡ, ಬಿಟ್ಬಿಟ್ರು ಅವನನ್ನು. ಆದರೆ ಇನ್ನೊಬ್ಬಳು ಭೃಮಿದೇವಿ ಇದ್ದಾಳಲ್ಲ, ಧ್ರುವನ ಹೆಂಡತಿ, ಅವನಿಗೆ 2 ಮಕ್ಕಳು. ಅದರಲ್ಲಿ ಕಲ್ಪ ಮೊದಲನೇವನು, 2ನೇವನು ವತ್ಸರ. ಇವರೇನು ಮಾಡ್ತಾರೆ, ಕಲ್ಪನನ್ನು ಬಿಟ್ಟು ವತ್ಸರನನ್ನು ರಾಜನನ್ನಾಗಿ ಮಾಡ್ತಾರೆ. ವಸ್ತುತಃ ಕಲ್ಪ ಹಿರಿಯ ಮಗ ಇದ್ದಾಗ ಯಾವತ್ತೂ ಕೂಡ ರಾಜ್ಯದ ಪಟ್ಟದಲ್ಲಿ ಅವನಿಗೆ ಅಭಿಷೇಕ ಮಾಡೋದು ಸಂಪ್ರದಾಯ. ಆದರೆ ಹಿರಿಯ ಮಗನನ್ನು ಬಿಡಬೇಕು ಅಂತಿದ್ದರೆ ಏನಾದರೂ ಬೇರೆ ಕಾರಣ ಇರಬೇಕು. ಬೇರೆ ಯಾವ ಕಾರಣವೂ ಕೂಡ ಕೊಟ್ಟಿಲ್ಲ ಭಾಗವತ. ಆಯಿತಾ, ಚಕ್ರುಹು ಯವೀಯಾಂಸಂ ಅಂತ ಹೇಳಿಬಿಟ್ರು. ವತ್ಸರಂ ಭೂಪತಿಂ ಚಕ್ರುಹು ಯವೀಯಾಂಸಂ ಅಂತ. ಇದು ಹೇಗೆ? ಯವೀಯಾಂಸ ಅಂದರೆ ಚಿಕ್ಕವನು, ಸಣ್ಣವನಾದ ವತ್ಸರನನ್ನು ರಾಜನನ್ನಾಗಿ ಮಾಡಿದರು ಅಂತ ಹೇಳ್ತಾರೆ. ಇದು ಯಾಕೆ? ಕಲ್ಪ ಎನ್ನುವ ಹಿರಿಯ ಮಗನನ್ನು ಯಾಕೆ ಬಿಟ್ಟರು ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯರು ಬ್ರಾಹ್ಮಪುರಾಣ ಮತ್ತು ಪದ್ಮಪುರಾಣದ ಆಧಾರದಲ್ಲಿ ಉತ್ತರ ಕೊಡ್ತಾರೆ. ಹೌದು, ಕಲ್ಪ ಮತ್ತು ವತ್ಸರ ಎಂಬುದಾಗಿ ಭೃಮಿದೇವಿಗೆ 2 ಮಕ್ಕಳು. ಕಲ್ಪನೆ ದೊಡ್ಡವನು, ವತ್ಸರ ಸಣ್ಣವನು. ಆಯಿತಾ, ಆದರೂ ಕಲ್ಪನನ್ನು ಬಿಡಲಿಕ್ಕೆ ಏನು ಕಾರಣ ಅಂದರೆ, ಕಲ್ಪಾಭಿಮಾನಿ ಸನ್ ಶಿಶುಮಾರಾನಘ ಸ್ಥಿತಃ ಚಕ್ರೇ ನಾರಾಯಣ ಸಾಕ್ಷಾತ್ ಕಿಂಸ್ತುಘ್ನಃ ಕಲ್ಪಮಾತ್ಮಜಂ ಅಂತ ಬ್ರಾಹ್ಮದಲ್ಲಿ ಮತ್ತು ಪದ್ಮಪುರಾಣದಲ್ಲಿ ಹೇಳ್ತಾರೆ. ಏನು ಅಭಿಪ್ರಾಯ? ಕಲ್ಪ ಅನ್ನೋವನು ಕಲ್ಪಕ್ಕೆ, ಅಂದರೆ ಕಲ್ಪ ಅಂತ ಒಂದು ಕಾಲ, ಕಲ್ಪಕಾಲಕ್ಕೆ ಅಭಿಮಾನಿಯಾಗಿದ್ದಾನೆ. ಕಲ್ಪ ಎನ್ನುವ ಧ್ರುವನ ಮಗ, ಭೂಮಿಯಲ್ಲಿ ಜನಿಸಿದ ಧ್ರುವನ ಮಗ ಕಲ್ಪಕಾಲಕ್ಕೆ ಅಭಿಮಾನಿಯಾಗಿದ್ದಾನೆ. ಅವನು ಶಿಂಶುಮಾರಾನಗಃ. ಆಯಿತಾ, ಧ್ರುವಕುಮಾರ ಯಾವ ಒಂದು ಪಟ್ಟಣಕ್ಕೆ ಮುಂದೆ ಹೋಗ್ತಾನೆ, ಅಲ್ಲಿ ನೆಲೆಸ್ತಾನಲ್ಲ, ಅಲ್ಲಿ ಧ್ರುವಲೋಕ ಅಂತ ನಾವು ಕರಿತೀವಿ, ಅದು ಶಿಂಶುಮಾರ ಲೋಕವೂ ಕೂಡ ಆ ಶಿಂಶುಮಾರ ರೂಪಿ ಭಗವಂತನ ಅನುಯಾಯಿ ಆಗಿಬಿಡ್ತಾನೆ. ಶಿಂಶುಮಾರ ರೂಪಿ ಭಗವಂತನ ಅನುಯಾಯಿ ಆಗಿಬಿಡ್ತಾನೆ. ಆಯಿತಾ, ಶಿಂಶುಮಾರ ರೂಪ ಭಗವಂತನ ಅನುಯಾಯಿ ಆಗೋದು ಅಂದರೆ ಅದು ಬೇರೆ ಯಾರೂ ಅಲ್ಲ. ಶಿಂಶುಮಾರ ಏನಾಗಬೇಕು?
ಶಿಂಶುಮಾರನ ಮಗಳೇ ಭೃಮಿ, ಆ ಭೃಮಿಯ ಮಗನೇ ಕಲ್ಪ, ಅಂದರೆ ಅಜ್ಜ. ಒಂದು ರೀತಿಯಿಂದ ಅಜ್ಜ. ಅಜ್ಜನ ಹತ್ತಿರ ಹೊಟ್ಟೋದ. ಅಜ್ಜ ತೊಗೊಂಡ್ಬಿಟ್ಟ ಅಂತ, ಕರ್ಕೊಂಡ್ಬಿಟ್ಟ ಅವನನ್ನು, ತನ್ನ ಹತ್ರನೇ ಇಟ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಚಕ್ರೇ ನಾರಾಯಣ ಸಾಕ್ಷಾತ್ ಕಲ್ಪಂ ಆತ್ಮಜಂ ಚಕ್ರೇ. ಕಲ್ಪ ಎನ್ನುವ ತನ್ನ ಮಗಳ ಮಗನನ್ನಾಗಿ ಮಾಡಿಕೊಂಡ. ತನ್ನ ಮಗಳು ಭೃಮಿ, ಅವಳ ಮಗ ಕಲ್ಪ, ಅವನನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡ ಯಾರು? ಶಿಂಶುಮಾರ ರೂಪಿ ಭಗವಂತ. ಅಜ್ಜ ಮೊಮ್ಮಗನನ್ನೇ ಮಗನನ್ನಾಗಿ ಮಾಡಿಕೊಂಡ. ಹೀಗಾಗಿ ಅವನ ಹತ್ರನೇ ಇದ್ದ ಇವನು, ಇಲ್ಲಿಗೆ ಬರಲೇ ಇಲ್ಲ. ರಾಜ್ಯಕ್ಕೆ ಅವನು ಬರೋದೇ ಕಡಿಮೆ ಆಗ್ಬಿಡ್ತು. ಅದಕ್ಕೋಸ್ಕರವಾಗಿ ಅಲ್ಲೇ ಇರ್ತೀನಿ ಅಂತ ಹೇಳಿದ. ನಾನು ಶಿಂಶುಮಾರನ ಜೊತೆಗೆ ಇರ್ತೀನಿ, ತಾತನ ಜೊತೆಗೆ ಇರ್ತೀನಿ. ತಾತನು ಹೇಳ್ದ, ಈ ಮೊಮ್ಮಗ ನನ್ನ ಜೊತೆಗೆ ಇರಲಿ, ಇವನನ್ನು ನಾನು ಮಗ ಮಾಡಿಕೊಂಡಿದ್ದೀನಿ ಅಂತ ತಾತನು ಹೇಳ್ದ. ಹೀಗಾಗಿ ಕಲ್ಪ ಅಲ್ಲೇ ಉಳಿದಿದ್ದರಿಂದ, ತಾತನ ಜೊತೆಗೆ ಉಳಿದಿದ್ದರಿಂದ, ಶಿಂಶುಮಾರ ರೂಪಿ ಭಗವಂತನ ಜೊತೆಗೆ ಉಳಿದಿದ್ದರಿಂದ, ಇನ್ನು ಉಳಿದವರು ಕಿರಿಯನಾಗಿರ್ತಕ್ಕಂತಹ ವತ್ಸರ. ಅದಕ್ಕೋಸ್ಕರವಾಗಿ ಆ ವತ್ಸರನನ್ನೇ ಅಧಿಪತಿಯನ್ನಾಗಿ ಮಾಡಿದರು ಅಂತ ಇದಕ್ಕೆ ಸಮಾಧಾನವನ್ನು ಆಚಾರ್ಯರು ಬ್ರಾಹ್ಮ ಮತ್ತು ಪದ್ಮಪುರಾಣದ ಆಧಾರದಲ್ಲಿ ನಮಗೆ ಕೊಡ್ತಾರೆ. ಅದಾದ ಮೇಲೆ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಚಿಂತನೆ ಅಲ್ಲಿ ಬಂದಿರೋದು ಆಗಲೇ ಹೇಳಿದೆ. ಒಂದು ನಮಗೆಲ್ಲ ಗಾಬರಿ ಹುಟ್ಟಿಸೋ ವಿಚಾರ ಹೇಳ್ತಾ ಇದೆಯಪ್ಪ ಭಾಗವತ ಅಂತ ಅನಿಸತ್ತೆ. ಏನದು ನೋಡಿ, ಮಕ್ಕಳಿಲ್ಲದೆ ಇದ್ದವರಿಗೆ ಸದ್ಗತಿ ಇಲ್ಲ ಅಂತ ತುಂಬ ಜನರಿಗೆ ಗಾಬರಿ ಹುಟ್ಟಿಸೋ ವಿಚಾರ ಇದೆ. ಮತ್ತು ಹಾಗೆ ವೇದದ ಮಾತೂ ಇದೆ, ನಾಪುತ್ರಸ್ಯ ಲೋಕೋಸ್ತಿ ಅಪುತ್ರಸ್ಯ ಲೋಕಃ ನಾಸ್ತಿ. ಮಕ್ಕಳಿಲ್ಲದೆ ಇದ್ದವರಿಗೆ ಲೋಕವೇ ಇಲ್ಲ ಅಂತ ಹೀಗೆಲ್ಲ ಮಾತಿದೆ. ಅದನ್ನೇ ಇಲ್ಲಿ ಪುನಃ ಹೇಳ್ತಾ ಇದ್ದಾರೆ ಏನೋ ಅಂತ. ಯಾಕೆ ಬಂದಿರೋ ಕಥೆ ನೋಡಿ. ಅಲ್ಲಿ ಅಂಗಮಹಾರಾಜ ಧರ್ಮಿಷ್ಠ, ಅವನಿಗೆ ಮಕ್ಕಳಾಗೋದಿಲ್ಲ, ಅವನಿಗೆ ಮಕ್ಕಳು ಆಗಿರಲ್ಲ. ಆದರೆ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಬಂದಾಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ. ಮಕ್ಕಳಿಲ್ಲ, ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ. ಅವತ್ತಿನ ಕಾಲದಲ್ಲಿ ಯಾಗ ಮಾಡಿದಾಗ ಕೃತತ್ರೇತ ದ್ವಾಪರಯುಗ, ಆ ಕಾಲದಲ್ಲಿ ದೇವತೆಗಳೆಲ್ಲ ತಾವೇ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾಯಿದ್ರು. ದೇವತೆಗಳು ತಾವೇ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾಯಿದ್ರು. ಇಲ್ಲಿ ಅಂಗರಾಜ ಅಶ್ವಮೇಧ ಯಾಗ ಮಾಡ್ತಾನೆ, ಆದರೆ ದೇವತೆಗಳು ಬಂದು ಹವಿರ್ಭಾಗವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಹೀಗಾಯಿತು ಅಂತ ಹೇಳಿ, ಏನಾದರೂ ಯಾಗದಲ್ಲಿ ಲೋಪವಾಗಿರಬೇಕೋ ಏನೋ ಅಂತ ಹೇಳಿ ಅಂಗರಾಜ ಯಾಜ್ಞಿಕರ ಹತ್ರ, ಪುರೋಹಿತರ ಹತ್ರ ಕೇಳ್ತಾನೆ, ಏನಾಯಿತು, ಏನಾದರೂ ಲೋಪವಾಗಿದೆಯಾ? ಲೋಪವಾಗಿದ್ದರೆ ಮಾತ್ರ ದೇವತೆಗಳು ಬರೋದಿಲ್ಲ, ಯಾವ ಕಾರಣದಿಂದ ಅಂತ ಕೇಳಿದಾಗ ಆ ಪುರೋಹಿತರು ಕೊಡ್ತಕ್ಕಂಥ ಉತ್ತರ ಇದು. ನರದೇವೇಹ ಭವತೋ ನಾವದ್ಯಂ ಹಿಮನಾಸ್ಥಿತಂ ಅಸ್ತ್ಯೇಕಂ ಪ್ರಾಕ್ತನಮಘಂ ಯದಿ ಹೇದೃಕ್ತ್ವಮಪ್ರಜಃ ತಥಾ ಸಾಧಯ ಭದ್ರಂ ತೇ ಆತ್ಮಾನಂ ಸಪ್ರಜಂ ನೃಪ ಇಷ್ಟಸ್ತೆ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್ ಯಥಾ ಸ್ವಭಾಗಧೇಯಾನಿ ಗ್ರಹೀಷ್ಯಂತಿ ದಿವೌಕಸಃ ಯಜ್ಞ ಪುರುಷ ಸಾಕ್ಷಾತ್ ಅಪತ್ಯಾಯ ಹರಿರ್ವೃತಃ. ಏನು ಹೇಳ್ತಾರೆ? ರಾಜನೇ, ಈ ಜನ್ಮದಲ್ಲಿ ನೀನು ಸ್ವಲ್ಪ ಪಾಪವನ್ನೂ ಮಾಡಿಲ್ಲ ಆಯ್ತಾ. ಆದರೂ ಈ ಜನ್ಮದಲ್ಲಿ ಧರ್ಮಿಷ್ಠನಾಗಿರೋ ನೀನು ಸಂತಾನರಹಿತನಾಗಿದ್ದೆ ಅಂದರೆ ಪೂರ್ವ ಜನ್ಮದಲ್ಲಿ, ನಿನ್ನ ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆಯಂಥ ಯಾವುದಾದ್ರೂ ಒಂದು ಪಾಪ ಮಾಡಿರಬೇಕು ಆಯಿತಾ. ಅದಕ್ಕೋಸ್ಕರವಾಗಿ ಈಗ ನೀನು ಸಂತಾನ ಪಡೆಯಲಿಕ್ಕೆ ತಕ್ಕ ಪ್ರಯತ್ನ ಮಾಡು. ಅದಕ್ಕೋಸ್ಕರವಾಗಿ ಪುತ್ರಕಾಮನಾಗಿ ಪುತ್ರೇಷ್ಟಿಯಾಗವನ್ನು ಮಾಡು. ಆ ಯಜ್ಞಭೋಕ್ತನಾದ ಶ್ರೀಹರಿ ನಿನಗೆ ಪುತ್ರನನ್ನು ಅನುಗ್ರಹಿಸ್ತಾನೆ. ಯಜ್ಞಪುರುಷನಾದ ಹರಿಯನ್ನು ಸಂತತಿಗಾಗಿ ನೀನು ಬೇಡಿಕೊಂಡರೆ ನಿನಗೆ ಮಕ್ಕಳಾಗುವುದು ನಿಶ್ಚಿತ. ಆಗ ದೇವತೆಗಳೆಲ್ಲ ತಮ್ಮ ಹವಿರ್ಭಾಗಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ
ಹೀಗೆ ಹೇಳ್ತಾರೆ. ಇಲ್ಲಿ ಹೇಳೋದು, ನಿನಗೆ ಮಕ್ಕಳಾಗಲಿಲ್ಲ, ಅದರಿಂದಾಗಿ ದೇವತೆಗಳು ಏನು ಮಾಡ್ತಿಲ್ಲ, ಹವಿಸ್ಸನ್ನು ಸ್ವೀಕಾರ ಮಾಡ್ತಿಲ್ಲ. ಪೂರ್ವಜನ್ಮದಲ್ಲಿ, ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗಿಲ್ಲ, ಆಯಿತಾ, ಮಕ್ಕಳಾಗಿಲ್ಲ ಅಂತ ಹೇಳಿ, ಆಯಿತಾ, ಏನಾಗಿದೆ, ಅವರೆಲ್ಲ ಹವಿಸ್ಸನ್ನು ಸ್ವೀಕಾರ ಮಾಡ್ತಿಲ್ಲ. ಮಕ್ಕಳಾಗದೇ ಇರಲಿಕ್ಕೇನು ಕಾರಣ, ಯಾವುದೋ ಒಂದು ಬಾಲಹತ್ಯೆ ಏನೋ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ್ದು, ಈ ಜನ್ಮದ್ದೇನೂ ಅಲ್ಲ. ಅದಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿಯಾಗ ಮಾಡು, ಆಗ ಮಕ್ಕಳಾಗೋದು ಖಾತ್ರಿಯಾಗತ್ತೆ, ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ ಅಂತ. ಇದು ಪುತ್ರರು ಇಲ್ಲದೆ ಸತ್ಕರ್ಮ ಮಾಡಿದರೆ ದೇವತೆಗಳು ಸ್ವೀಕರಿಸೋದಿಲ್ಲ. ಅಂದರೆ ಮಕ್ಕಳು ಬೇಕು. ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ನಮಗೆ ಮಕ್ಕಳಿದ್ದರೆ ಆ ಒಂದು ಫಲ, ಸತ್ಕರ್ಮಕ್ಕೆ ಫಲ ಸಿಗತ್ತೆ. ಇಲ್ಲದಿದ್ದರೆ ಸತ್ಕರ್ಮಕ್ಕೆ ಫಲ ಸಿಗೋದಿಲ್ಲ. ಯಾಕೆ, ಅಂಗರಾಜ ಯಾಗ ಮಾಡಿದರೂ ದೇವತೆಗಳು ಬಂದು ಸ್ವೀಕಾರ ಮಾಡಲಿಲ್ಲ, ಯಾಕೆ, ಮಕ್ಕಳಿರಲಿಲ್ಲ ಅನ್ನೋ ಕಾರಣಕ್ಕೆ ಅಂತ. ಹೀಗೆ ನಮಗೆ ಮೇಲ್ನೋಟದ ಅರ್ಥ, ಆಯಿತಾ. ಹಾಗಾದ್ರೆ ಏನಿದು, ಹೀಗೆ ಸರಿನಾ? ಮತ್ತು ಆಗಲೇ ಹೇಳಿದೆ, ನಾ ಪುತ್ರಸ್ಯ ಲೋಕೋಸ್ತಿ ಅಂತ, ಅಪುತ್ರನಾಗಾದವನಿಗೆ ಯಾವ ಲೋಕವೂ ಇಲ್ಲ ಅಂತ ವೇದವೂ ಕೂಡ ಹೇಳ್ತಾ ಇದೆ ಅಂತ ವಿಚಾರ. ಸರಿ, ಇದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಏನೇನೋ ಗೊಂದಲ ಮಾಡ್ಕೊಂಡು ವ್ಯಾಖ್ಯಾನ ಮಾಡಿಬಿಡ್ತಾರೆ. ಆದರೆ ನಮಗೆಲ್ಲ ಒಂದು ಇರ್ತಕ್ಕಂಥ ಒಂದು ಭಯ, ಮಕ್ಕಳಿಲ್ಲದೆ ಇದ್ದರೆ ಹೇಗೆ ಅನ್ನೋ ಭಯ, ಅದು ಗಂಡು ಮಕ್ಕಳು ಬೇಕು ಅನ್ನೋ ಭಯ. ಪುತ್ರ ಅನ್ನೋ ಶಬ್ದ ಪುಲ್ಲಿಂಗ ಬೇರೆ, ಗಂಡು ಮಕ್ಕಳೇ ಇರಬೇಕು ಅಂತ. ಗಂಡು ಮಕ್ಕಳಿದ್ದರೆ ಮಾತ್ರ ಏನಾಗತ್ತೆ, ಸದ್ಗತಿ ಆಗತ್ತೆ, ಇಲ್ಲದೇ ಇದ್ದರೆ ಇಲ್ಲ ಅನ್ನೋ ಭಯಗಳು. ಆ ಎಲ್ಲ ಭಯವನ್ನು ಕೂಡ ಆಚಾರ್ಯ ನಿವಾರಣೆ ಮಾಡ್ತಾರೆ. ನಮಗೆ ಸದ್ಗತಿ ಆಗಲಿಕ್ಕೆ ನಾವು ಸತ್ಕರ್ಮಾಚರಣೆ ಮಾಡಿಕೊಳ್ಳೋದು ಮುಖ್ಯವೇ ಹೊರತು, ಕಾರಣವೇ ಹೊರತು, ಮಕ್ಕಳನ್ನು ಪಡೆಯೋದು ಕಾರಣವಲ್ಲ. ನಾವು ಮಕ್ಕಳನ್ನು ಪಡೆಯದೇ ಇದ್ದರೂ ನಾವು ಸತ್ಕರ್ಮವನ್ನು ಪಡಿಬೋದು, ಸತ್ಕರ್ಮಾಚರಣೆಯಿಂದ ಇದ್ದರೆ ಸದ್ಗತಿಯನ್ನು ಪಡಿಬೋದು. ಮಕ್ಕಳಾದರೆ ಮಾತ್ರ, ಗಂಡು ಮಕ್ಕಳಾದರೆ ಮಾತ್ರವೇ ಸದ್ಗತಿ, ಇಲ್ಲದಿದ್ದರೆ ಇಲ್ಲ ಅನ್ನೋ ವಿಚಾರವೇ ತಪ್ಪು ಅಂತ ಆಚಾರ್ಯರು ವಾಮನ ಪುರಾಣದ ಆಧಾರದಿಂದ ನಮಗೆಲ್ಲ ವಿಶೇಷವಾಗಿ ಮಕ್ಕಳಿಲ್ಲದೆ ಇದ್ದವರಿಗೆ, ಗಂಡು ಮಕ್ಕಳಿಲ್ಲದೆ ಇದ್ದವರಿಗೆ ಮನಸ್ಸಿಗೆ ಸಮಾಧಾನ ಕೊಡುವ ಮಾತನ್ನು ಆಡ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ ದೇವೈಸ್ತು ಪೃಥುಜನ್ಮಾರ್ಥೆ ಹವಿರಂಗಸ್ಯ ನೋಹೃತಂ ಅನಪತ್ಯತ್ವಕರ್ಮಾಸು ಬಾಲಹತ್ಯಾಕೃತೆ ಪುರ ಅತೋ ದುಷ್ಟೋ ಭವತ್ ಪುತ್ರಃ ಇಷ್ಟೋ ವಿಷ್ಣುರಥ ಪೃಥು. ಆಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ಯಾರು ವಿಹಿತ ಧರ್ಮಾನುಷ್ಠಾನವನ್ನು ಮಾಡಿಕೊಂಡಿದ್ದಾನೆ ಅಂಥವನಿಗೆ ಮಕ್ಕಳಿಲ್ಲದೆ ಇದ್ದರೂ ಸ್ವರ್ಗಾದಿ ಲೋಕಪ್ರಾಪ್ತಿ ಇದ್ದೇ ಇದೆ. ಯಾರು ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು ಉತ್ತಮ ರೀತಿಯಿಂದ ಈ ಬದುಕಿನಲ್ಲಿ ಆಚರಣೆ ಮಾಡಿಕೊಂಡಿರ್ತಾರೋ ಅಂಥವ್ರಿಗೆ ಮೇಲಿನ ಲೋಕ ಸದ್ಗತಿ ಖಂಡಿತವಾಗಿಯೂ ಆಗತ್ತೆ. ಮಕ್ಕಳು ಇರಲೇಬೇಕು ಅಂತ ನಿಯಮವಿಲ್ಲ. ಹಾಗಾದರೆ ದೇವತೆಗಳು ಅಂಗರಾಜನ ಯಜ್ಞದಲ್ಲಿ ಹವಿರ್ಭಾಗವನ್ನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ವಿಚಾರ ಅಲ್ವಾ. ದೇವತೆಗಳು ಯಾಕೆ ಸ್ವೀಕಾರ ಮಾಡಲಿಲ್ಲ? ಅವರು ಕಾರಣ ಕೊಟ್ಟಿದ್ದೇನೋ, ನಿನಗೆ ಮಕ್ಕಳಿಲ್ಲ ಅಂತಲೇ ಪುರೋಹಿತರೆಲ್ಲ ಕಾರಣ ಕೊಟ್ಟದ್ದು. ಆದರೆ ಪುರೋಹಿತರು ಆ ರೀತಿ ಕಾರಣ ಕೊಟ್ಟರು ಅಂದರೆ ಒಂದು ರೀತಿ ಅವರು ಒಂದಂಶವನ್ನು ಮುಚ್ಚಿಟ್ಟು ಮಾತನಾಡಿದರು. ಏನದು ಅಂದರೆ, ಮಕ್ಕಳಿಲ್ಲ ಅಂತ ಹೇಳಿ ಏನು ಮಾಡಿಸ್ಲಿಕ್ಕೆ ಕೊಟ್ಟರು ಅವ್ರ ಮುಂದೆ? ಪುತ್ರಕಾಮೇಷ್ಟಿಯಾಗ ಮಾಡಿಸಿದ್ರು. ಪುತ್ರಕಾಮೇಷ್ಟಿಯಾಗ ಮಾಡಿಸಿದ್ರು. ಅವನ ಕೈಲಿ ಪುತ್ರಕಾಮೇಷ್ಟಿಯಾಗ ಮಾಡಿಸಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಇದೆಲ್ಲ ಕಥೆ. ದೇವತೆಗಳು ಒಂದು ನಾಟಕ ಮಾಡಿದರು, ದೇವತೆಗಳು ಹೂಡಿದ ನಾಟಕ. ಅದರಲ್ಲಿ ಮತ್ತೆ ಬೇರೆ ಯಾರು ಪಾತ್ರಧಾರಿಗಳು ಅಂತ ಬಂದರೆ, ಪುರೋಹಿತರು ಕೂಡ ಒಂದು ರೀತಿ ಪಾತ್ರಧಾರಿಗಳು. ದೇವತೆಗಳ ಅಭಿಪ್ರಾಯ ಏನಿತ್ತು? ಒಂದು ಶ್ರೇಷ್ಠವಾದ ಪುತ್ರಕಾಮೇಷ್ಟಿ ಯಾಗವನ್ನು ಅಂಗರಾಜ ನಡೆಸಬೇಕು. ಆ ಅಂಗರಾಜ ನಡೆಸಿದ ಪುತ್ರಕಾಮೇಷ್ಟಿ ಯಾಗದಿಂದ ಪೃಥುಚಕ್ರವರ್ತಿಯಂಥ ಒಬ್ಬ ಶ್ರೇಷ್ಠ ರಾಜ ಜಗತ್ತಿಗೆ ಸಿಗಬೇಕು, ಒಬ್ಬ ಚಕ್ರವರ್ತಿ ಜಗತ್ತಿಗೆ ಸಿಗಬೇಕು. ಆ ಚಕ್ರವರ್ತಿ ಜಗತ್ತಿಗೆ ಸಿಗಬೇಕಾಗಿದ್ದರೆ ಒಂದು ಒಳ್ಳೆಯ ಯಾಗ ನಡೆಯಬೇಕು. ಆ ಯಾಗ ಯಾರಿಂದ ನಡೆಯಬೇಕು? ಧರ್ಮಿಷ್ಠನಾಗಿರ್ತಕ್ಕಂಥ ಅಂಗರಾಜನಿಂದ ನಡೆಯಬೇಕು. ಇಲ್ಲೇನಾದರೂ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಿದರೆ
ಅಷ್ಟಕ್ಕೆ ತೃಪ್ತನಾಗ್ತಿದ್ದ. ಅಶ್ವಮೇಧ ಯಾಗ ಮಾಡಿ ಮುಗಿಸ್ಬಿಡ್ತಿದ್ದ. ಪುತ್ರಕಾಮೇಷ್ಟಿ ಯಾಗವನ್ನು ಅಂಗರಾಜ ಮಾಡ್ತಿರಲಿಲ್ಲ. ಆಗ ಒಂದು ಕೊರತೆ ಹಾಗೆ ಉಳ್ಕೊಂಬಿಡೋದು. ಮುಂದೆ ಪೃಥ್ವಿಚಕ್ರವರ್ತಿಯ ಜನ್ಮಕ್ಕೆ ಕಾರಣವಾಗುವ ಒಂದು ಪುತ್ರಕಾಮೇಷ್ಟಿ ಯಾಗ ಅದು ಹಾಗೆ ಆಗದೇನೆ ಅದೊಂದು ಕೊರತೆಯಾಗಿ ಉಳಿತಿತ್ತು. ಆದರೆ ದೇವತೆಗಳ ಅಭಿಪ್ರಾಯದಲ್ಲಿ ಪುತ್ರಕಾಮೇಷ್ಟಿ ಯಾಗ ಆಗಬೇಕು. ಅದರ ಫಲವಾಗಿ ಪೃಥ್ವಿಚಕ್ರವರ್ತಿ ಮುಂದೆ ಹುಟ್ಟಿ ಬರಬೇಕು. ಅದು ಅವರ ತಲೆಯಲ್ಲಿ ಇದ್ದ ವಿಚಾರ. ಅದಕ್ಕೆ ದೇವತೆಗಳು ಏನು ಮಾಡಿದ್ರು? ನಾಟಕ ಆಡಿದರು. ಬರಲಿಕ್ಕೆ ಹೋಗಲಿಲ್ಲ. ಬ್ರಾಹ್ಮಣರು ಆ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ಮುಂದುವರೆದು ಹೇಳಿದ್ರು, ನಿನಗೆ ಮಕ್ಕಳಿಲ್ಲ ಅಂಥೇಳಿ ಅವರು ಬರ್ತಾ ಇಲ್ಲ, ಏನು ಮಾಡು ಅಂತ ಹೇಳಿದರೆ ನೀನು ಪುತ್ರಕಾಮೇಷ್ಟಿ ಯಾಗ ಮಾಡು ಅಂತ ಹೇಳಿ ಪುತ್ರಕಾಮೇಷ್ಟಿ ಯಾಗ ಮಾಡಿಸಿ ಮುಂದೆ ಏನಾಯಿತು ಅಂತ ಬಂದಾಗ ಒಬ್ಬ ಮಗ ಹುಟ್ಟಿದ ಅಂತ ಕಥೆ. ಆದರೆ ಹುಟ್ಟಿರೋ ಮಗ ಎಂಥವನ್ನಿ? ಮಹಾಪಾಪಿಷ್ಟ, ಮಹಾದುಷ್ಟ. ದುಷ್ಟನಾದ ಮಗ ಹುಟ್ಟಲಿಕ್ಕೆ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾ ಅಂತ. ಪುತ್ರಕಾಮೇಷ್ಟಿ ಯಾಗದ ಫಲ ಒಳ್ಳೆಯ ಮಗ ಹುಟ್ಟಬೇಕು. ಇಲ್ಲಿ ನೋಡಿದ್ರೆ ದುಷ್ಟನಾದ ಮಗ ಹುಟ್ಟುಬಿಟ್ಟಿದ್ದಾನಲ್ಲ, ಏನು ಕಥೆ ಅಂತ. ಅದಕ್ಕೆ ನಿರ್ಣಯದಲ್ಲಿ ಹೇಳ್ತಾರೆ ವಾಮನ ಪುರಾಣದಲ್ಲಿ, ಅದು ದೇವೈಸ್ತು ಪೃಥುಜನ್ಮಾರ್ಥೇ ಹವಿರಂಗಸ್ಥನೋ ಹೃತಂ. ಅಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದು ಪೃಥು ಹುಟ್ಟಲಿಕ್ಕೆ, ಅಂದರೆ ಮೊಮ್ಮಗ ಹುಟ್ಟಲಿಕ್ಕೆ. ವೇನನ ಮಗನಾಗಿರ್ತಕ್ಕಂಥ ಪೃಥು ಹುಟ್ಟೋದಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದು. ಪುತ್ರಕಾಮೇಷ್ಟಿ ಯಾಗದ ಫಲ ವೇನ ಅಲ್ಲ, ಮತ್ತೆ ಯಾರು? ಪೃಥು ಚಕ್ರವರ್ತಿ. ವೇನ ಅಲ್ಲ, ಪೃಥು ಚಕ್ರವರ್ತಿ. ಆಯಿತಾ? ಮತ್ತು ಇಲ್ಲಿ ವೇನ ಹುಟ್ಟಿದ್ದು ಯಾಕೆ ಅಂದರೆ ಅದು ಹಿಂದಿನ ಜನ್ಮದ ಬಾಲಹತ್ಯಾ ಕೃತೆ ಪುರ. ಚಿಕ್ಕ ಮಕ್ಕಳನ್ನು ಹಿಂದಿನ ಜನ್ಮದಲ್ಲಿ ಅಂಗರಾಜ ಕೊಂದಿದ್ದ, ಬಾಲಕರನ್ನು ಕೊಂದಿದ್ದ, ಹತ್ಯೆ ಮಾಡಿದ್ದ. ಅದರ ಫಲವಾಗಿ ವೇನನಂಥ ದುಷ್ಟಮಗ ಹುಟ್ಟಿದ. ವೇನನಂಥ ದುಷ್ಟಮಗ ಹುಟ್ಟಿದ. ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದರ ಫಲವಾಗಿ ಪೃಥ್ವಿಚಕ್ರವರ್ತಿಯಂಥ ಮೊಮ್ಮಗನನ್ನು ಪಡೆಯುವ ಸೌಭಾಗ್ಯ ಅವನಿಗೆ ಬಂತು. ಆದ್ದರಿಂದ ಎಲ್ಲದಕ್ಕೂ ಸಮಾಧಾನ ಆಯಿತು. ಹಾಗಾದರೆ ದೇವತೆಗಳು ಏನು ಮಾಡಿದರು? ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿ ಪೃಥ್ವಿಚಕ್ರವರ್ತಿಯಂಥ ಒಬ್ಬ ಶ್ರೇಷ್ಠ ರಾಜನನ್ನು ಜಗತ್ತಿಗೆ ಕೊಡಬೇಕು ಅಂತ ಬಯಸಿ ಅವರು ಬೇಕು ಅಂತಲೇ ಹವಿಸ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಆ ಒಂದು ನಾಟಕದಲ್ಲಿ ಪಾತ್ರಧಾರಿಗಳಾದ ಬ್ರಾಹ್ಮಣರು ಕೂಡ ಹಾಗೇನೇ ಹೇಳಿದರು. ಏನಂತ ಹೇಳಿದರು? ಮುಂದೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಗಬೇಕು. ಅವರು ಸುಳ್ಳು ಹೇಳಿದ್ರ ಅಂತ. ಸುಳ್ಳಾಗೋದಿಲ್ಲ ಯಾವತ್ತೂ ಅಷ್ಟೇ. ಹಿಂದೆನೂ ಕೂಡ ಹೇಳಿದ್ದೆ ಅದರ ಬಗ್ಗೆ. ಸತಾಂ ಹಿತಂ ಸತ್ಯಂ ಅಂತ. ಸಜ್ಜನರಿಗೆ ಯಾವುದು ಹಿತವಾಗತ್ತೋ ಅದು ಸತ್ಯ. ಅವರು ಯಾಕಪ್ಪ ನಿನಗೆ ಮಕ್ಕಳಿಲ್ಲ ಅದರಿಂದ ಅವರು ಬರಲಿಲ್ಲ ಅಂತ ಹೇಳಿದ್ದು ಮೇಲ್ನೋಟಕ್ಕೆ ಅದು. ಆದರೆ ಸುಳ್ಳು ಹೇಳಿದ್ರ ಅಂತ ಇಲ್ಲ, ಅವರೇನು ಸುಳ್ಳು ಹೇಳಲಿಲ್ಲ. ಆಯಿತಾ? ಸಜ್ಜನರಿಗೆ ಹಿತವಾಗಲಿ ಅನ್ನೋ ದೃಷ್ಟಿಯಿಂದ ಪುತ್ರಕಾಮೇಷ್ಟಿ ಯಾಗ ಮಾಡಿಸಬೇಕಾಗಿತ್ತು. ಸಜ್ಜನರಿಗೆ ಹಿತವಾಗುವ ಪೃಥ್ವಿಚಕ್ರವರ್ತಿಯಂಥ ಒಬ್ಬ ಮಗ ಬರಲಿಕ್ಕೆ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾಗಿತ್ತು. ಅಂಥ ಮಾತನ್ನಾಡಿದರು. ಅದು ಸತಾಂಹಿತಂ, ಅದು ಸುಳ್ಳಾಗೋದಿಲ್ಲ. ಸತ್ಯಾಸತ್ಯ ಅಂದರೆ ಸಜ್ಜನರಿಗೆ ಯಾವುದು ಹಿತವೋ ಅದೇ ಸತ್ಯ. ಆ ಸಜ್ಜನರಿಗೆ ಹಿತವನ್ನು ಬಯಸಿ ಹೇಳಿದ ಮಾತು ಅದು ಸತ್ಯವಾದ ಮಾತೆ, ಸುಳ್ಳಲ್ಲ ಅಂತಲೇ ನಾವು ಚಿಂತನೆ ಮಾಡಬೇಕು. ಹೀಗೆ ಬಹಳ ಸುಂದರವಾದ ನಿರ್ಣಯ ವಾಮನ ಪುರಾಣ ಕೊಡ್ತಕ್ಕಂಥದ್ದು. ಆಯಿತಾ? ಹೀಗೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಚಿಂತನೆ. ತುಂಬ ಜನರಿಗೆ ನಾಪುತ್ರಸ್ಯ ಲೋಕೋಸ್ತಿ, ಗಂಡು ಮಕ್ಕಳು ಇದ್ದವರಿಗೆ ಲೋಕವೇ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು ಏನಪ್ಪ, ಏನು ಅಭಿಪ್ರಾಯ ಅಂತ ಹೇಳಿದರೆ, ಆಯಿತಾ, ಅಲ್ಲಿ ಇಷ್ಟೇ. ಕೆಲವರು ಹುಟ್ಟಿರ್ತಾರೆ, ಕೆಲವರು ಹುಟ್ಟಿದವರು ಮಕ್ಕಳನ್ನು ಪಡೆಯಲೇಬೇಕು ಅಂತಲೇ ಇರುತ್ತೆ. ಅಂಥವರೇನಾದರೂ ಮಕ್ಕಳನ್ನು ಪಡೆಯದೇ ಈ ಒಂದು ಲೋಕವನ್ನು ಬಿಟ್ಟರೆ ಅವರಿಗೆ ಪರಲೋಕ ಸರಿಯಾಗಿ ಸಿಗೋದಿಲ್ಲ, ಸದ್ಗತಿ ಇಲ್ಲ. ಈಗ ಉದಾಹರಣೆಗೆ ನಾವು ಪಾಂಡುರಾಜನಿಗೆ ಎಲ್ಲೊಂದು ಕಡೆಯಿಂದ ಅವನು ಯಾವಾಗ ಋಷಿಗಳ ಶಾಪ ಬಂದು ಸಂಘ ಮಾಡಿದ್ರೆ, ಪತ್ನಿ ಸಂಘ ಮಾಡಿದ್ರೆ ಸಾಕು ಅವನಿಗೆ ಸಾಯ್ತಕ್ಕಂಥ ಪ್ರಸಂಗ ಅಂತ ಇಂಥದ್ದೆಲ್ಲ ಬಂತು. ಹಾಗೆಲ್ಲ ವೈರಾಗ್ಯ ಬಂದುಬಿಟ್ಟು ಅವನೇನು ಮಾಡ್ಬಿಡ್ತಾನೆ, ಕಾಡಿಗೆ ಹೋಗ್ತಾನೆ, ಏನೂ ಬೇಡ ಅಂತ. ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ನಿರ್ಣಯ, ಆಚಾರ್ಯ ಕೊಡ್ತಕ್ಕಂಥ ನಿರ್ಣಯ, ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ,
ಋಷಿಗಳು ಬಂದವನಿಗೆ ಹೇಳ್ತಾರೆ, ಇಲ್ಲಪ್ಪ ನೀನು ಮಕ್ಕಳನ್ನು ಪಡಿಬೇಕು, ಮಕ್ಕಳನ್ನು ಪಡೆದ್ರೆ ಮಾತ್ರ ನಿನಗೆ ಸದ್ಗತಿ, ಇಲ್ಲದೆ ಇದ್ದರೆ ಇಲ್ಲ ಅಂತ. ಯಾಕಪ್ಪ ಮಕ್ಕಳನ್ನು ಪಡೆದ ಸದ್ಗತಿ ಅಂದರೆ? ಅಲ್ಲ, ಆಚಾರ್ಯನೇ ಹೇಳ್ತಾರೆ, ಪಾಂಡುರಾಜ ಜಗತ್ತಿಗೆ ಬಂದಿದ್ದೆ ಪಾಂಡವರನ್ನು ಕೊಡೋದಕ್ಕೋಸ್ಕರ. ಪಾಂಡವರನ್ನು ಜಗತ್ತಿಗೆ ಕೊಡೋದಕ್ಕೋಸ್ಕರವೇ ಪಾಂಡುರಾಜನ ಉತ್ಪತ್ತಿ. ಆ ಒಂದು ಕಾರ್ಯವನ್ನು ಮಾಡದೆ ಅವನು ಮೇಲಕ್ಕೆ ಹೋದರೆ ಅವನಿಗೆ ಸದ್ಗತಿಯಾಗೋದಿಲ್ಲ. ಇದು ದೇವತೆಗಳು ಮಾಡಿರೋ ಕಾನೂನು. ನಾಪುತ್ರಸ್ಯ ಲೋಕೋಸ್ತಿ ವೇದ ಹೇಳ್ತಾ ಇದೆ. ಅದರ ಅಭಿಪ್ರಾಯ, ಯಾರು ಈ ಜಗತ್ತಿಗೆ ಕೆಲವೊಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಬಂದಿರ್ತಾರೋ ಆ ವಿಶಿಷ್ಟವಾದ ಕಾರ್ಯವನ್ನು ಮಾಡದೇ ಇದ್ದರೆ ಅವರಿಗೆ ಸದ್ಗತಿ ಇಲ್ಲ. ಪಾಂಡುರಾಜನಿಗೆ ವಿಶಿಷ್ಟವಾದ ಕಾರ್ಯ ಯಾರನ್ನು? ಅಲ್ಲಿ ಯಮಧರ್ಮರಾಜನನ್ನು ಮಗನನ್ನಾಗಿ ಪಡೀಬೇಕು, ವಾಯುದೇವರನ್ನು ಮಗನನ್ನಾಗಿ ಪಡೀಬೇಕು. ಹೀಗೆ ಅವರನ್ನೆಲ್ಲ ಪಾಂಡವರನ್ನು 5 ಜನರನ್ನು ಮಗನನ್ನಾಗಿ ಪಡೆದಾಗ ಮಾತ್ರವೇ ಅವನ ಒಂದು ಹುಟ್ಟಿನ ಸಾರ್ಥಕತೆ. ಅದಕ್ಕೋಸ್ಕರವಾಗಿ ಅಂಥವರಿಗೆ ನಾಪುತ್ರಸ್ಯ ಲೋಕೋಸ್ತಿ, ಅವನು ಮಕ್ಕಳನ್ನು ಪಡೆದಿದ್ದರೆ ಮೇಲಿನ ಲೋಕ ಇಲ್ಲ ಅಂತ. ಹೀಗೆ ಆ ಶ್ರುತಿಯ ಅಭಿಪ್ರಾಯ ಹೊರತು ಮಕ್ಕಳೇ ಆಗಲಿಲ್ಲ, ಗಂಡು ಮಕ್ಕಳೇ ಆಗಲಿಲ್ಲ ಅಂಥವರಿಗೆ ಏನಿಲ್ಲ, ಸದ್ಗತಿ ಇಲ್ಲ ಅಂತ ಅಲ್ಲ. ಮತ್ತು ಸ್ವಾರಸ್ಯ ಮತ್ತೊಂದು ಕಡೆ ಹೇಳೋದು ಇದೆ ಚಿಂತನೆ. ಪುತ್ರ ಅಂದರೆ ತತ್ವಜ್ಞಾನ. ತತ್ವಜ್ಞಾನವೆಂಬ ಮಗನನ್ನು ಪಡೆಯಬೇಕು. ತತ್ವಜ್ಞಾನವೆಂಬ ಮಗನನ್ನು ಪಡೆಯಬೇಕು. ನಾವು ಪ್ರಜಾವಂತರಾಗಬೇಕು ಅಂತ ಹೇಳ್ತಾರೆ. ಏನು ಪ್ರಜಾವಂತರಾಗಬೇಕು ಅಂದರೆ? ಪ್ರಜಾ ಅಂದರೆ ಮಕ್ಕಳು ಅಂತ ಒಂದರ್ಥ. ಇನ್ನೊಂದು ಪ್ರಜಾ ಅಂದರೆ ಪ್ರಕೃಷ್ಟವಾಗಿ ಯಾವುದು ನಮಗೆ ಹುಟ್ಟುತ್ತೋ, ಯಾವುದರಿಂದ ನಾವು ಪ್ರಕರ್ಷತೆಯನ್ನು ಪಡೆಯುತ್ತೇವೆಯೋ ಅದು ಪ್ರಜಾ. ಯಾವುದರಿಂದ ನಾವು ಪ್ರಕರ್ಷತೆಯನ್ನು ಪಡಿತೇವೆ? ನಮ್ಮ ಮಕ್ಕಳಿಂದ ಅಲ್ಲ, ತತ್ವಜ್ಞಾನದಿಂದ ನಮಗೆ ಪ್ರಕರ್ಷತೆ, ನಮಗೊಂದು ಹೆಚ್ಚುಗಾರಿಕೆ, ಹೆಗ್ಗಳಿಕೆ ಬರೋದು ನಾವು ಪಡೆಯುವ ತತ್ವಜ್ಞಾನದಿಂದ. ಸೊ ಪ್ರಜಾ ಅಂದ್ರೂ ಪುತ್ರ ಅಂದ್ರೂ ತತ್ವಜ್ಞಾನ ಅಂತಲೇ ಅರ್ಥ. ನಾಪುತ್ರಸ್ಯ ಲೋಕೋಸ್ತಿ ಅಂದರೆ ತತ್ವಜ್ಞಾನವನ್ನು ಪಡೆಯದೇ ಇದ್ದವನಿಗೆ ಒಳ್ಳೆಯ ಲೋಕವಿಲ್ಲ. ಮನುಷ್ಯ ಜನ್ಮವನ್ನು ದೇವರು ಕೊಟ್ಟಾಗ ಆ ಮನುಷ್ಯ ಜನ್ಮದಲ್ಲಿ ತತ್ವಜ್ಞಾನವನ್ನು ನಾವು ಪಡೆಯಲಿಲ್ಲ ಅಂದರೆ ಸದ್ಗತಿ ಆಗೋದಿಲ್ಲ ಅನ್ನೋದೇ ಅದರ ಮುಖ್ಯವಾದ ಅರ್ಥ. ಆದ್ದರಿಂದ ಇಲ್ಲಿ ಒಂದು ಬಹಳ ಸುಂದರವಾದ ಚಿಂತನೆಯನ್ನು ಆಚಾರ್ಯರು ನಮ್ಮ ಸಮಾಜಕ್ಕೆ ವಾಮನ ಪುರಾಣದ ಆಧಾರದಲ್ಲಿ ನೀಡಿದ್ದಾರೆ. ಉಳಿದವರೆಲ್ಲರೂ ಹಾಗೇನೇ ವ್ಯಾಖ್ಯಾನ ಮಾಡಿಬಿಟ್ರು ಭಾಗವತಕ್ಕೆ, ಆಯಿತಾ. ಅದರ ಆಚಾರ್ಯರು ಬಹಳ ಸುಂದರವಾದ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಾದ ಮೇಲೆ ವೇನ ಹುಟ್ಟಿದ. ಅದಕ್ಕೆ ಸಂಬಂಧಪಟ್ಟಂತೆ ಮಾತು, ಸಬಾಲಯೇವ ಪುರುಷೋ ಮಾತಾಮಹಮನುವ್ರತಃ ಅಧರ್ಮಾಂಶೋದ್ಭವಂ ಮೃತ್ಯುಂ ತೇನ ಅಭವತ್ ಅಧಾರ್ಮಿಕಃ. ವೇನ ಅಧರ್ಮಾಭಿಮಾನಿ ಅಸುರನ ಅಂಶದಿಂದ ಜನಿಸಿದ್ದಾನೆ. ಅಧರ್ಮಾಭಿಮಾನಿ ಅಸುರನ ಅಂಶದಿಂದ ಜನಿಸಿದ್ದಾನೆ. ತನ್ನ ಅಜ್ಜನಾದ ಮೃತ್ಯುವನ್ನು ಅನುಸರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಧಾರ್ಮಿಕನಾಗಿ ಬೆಳೆದು ಬಿಲ್ಲನ್ನು ಎತ್ತಿಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಸಾಧು ಪ್ರಾಣಿಗಳನ್ನು, ದೀನ ಜನರನ್ನು ನಿರ್ದಯವಾಗಿ ಕೊಡ್ತಾ ಇದ್ದ. ಈ ರೀತಿ ದುಷ್ಟನಾದ ಇವನನ್ನು ವೇನ, ಪೀಡಕ ಎಂದು ಜನ ಕೂಗಿಕೊಂಡರು. ಅದರಿಂದ ಅವನಿಗೆ ವೇನ ಎನ್ನುವ ಹೆಸರೇ ಚಾಲ್ತಿಗೆ ಬಂತು ಅಂತ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಧರ್ಮಾಂಶೋದ್ಭವಂ ಮೃತ್ಯುಂ ಅಂದ್ಬಿಟ್ರು. ಇವನು ವೇನ ಯಾರು ಅಂತ ಹೇಳಿದ್ರೆ ಅಧರ್ಮಾಂಶನಾಗಿರ್ತಕ್ಕಂತಹ ಮೃತ್ಯು ಅಂತಾರೆ. ಮೃತ್ಯುದೇವತೆ ಅಧರ್ಮಾಭಿಮಾನಿ ಅಸುರನ ಅಂಶ ಸಂಭೂತ ಅಂತ ಹೇಳ್ತಾರೆ. ಅಧರ್ಮಾಂಶ ಉದ್ಭವಂ, ಮೃತ್ಯುದೇವತೆ ಅಧರ್ಮಾಂಶದಿಂದ ಅಧರ್ಮಾಭಿಮಾನಿ ಅಸುರನ ಅಂಶದಿಂದ ಹುಟ್ಟಿದವನು ಅಂತಾರೆ. ಇದು ಹೇಗೆ ಎಂಥ ವಿಚಾರ. ಇಲ್ಲಿ ನಾವು ನೋಡ್ತೀವಿ, ವೇನನ ತಂದೆ ಅಂಗರಾಜ, ಅವನ ತಾಯಿ ಸುನೀತ, ಆ ಸುನೀತೆಯ ತಂದೆ ಮೃತ್ಯು ಆಗ್ತಾನೆ, ಆಯಿತಾ. ಅವನು ಅಧಾರ್ಮಿಕ, ಅವನು ಅಸುರ. ಆಯಿತಾ. ಅವನ ಹೆಸರು ಮೃತ್ಯು. ಆದರೆ ಇಲ್ಲಿ ಮೃತ್ಯು ಅಂಥೇಳಿ
ಯಮದೇವನ ಒಬ್ಬ ಸಹೋದರ ಇದ್ದಾನೆ ನಮಗೆ ಗೊತ್ತಿರೋದು ಆಯಿತಾ. ಇಲ್ಲಿ ಯಾವ ಮೃತ್ಯು, ಆ ಮೃತ್ಯುನೋ ಬೇರೆ ಮೃತ್ಯುನೋ ಅಂತ ವಿಚಾರ. ಆ ಯಮದೇವನ ಸಹೋದರ ಮೃತ್ಯು ಅಂತ ಆದರೆ ಅವನು ದೇವತೆ, ಅವನು ಅಧರ್ಮಾಭಿಮಾನಿ ಅಸುರನ ಅಂಶ ಸಂಭೂತ ಆಗಲಿಕ್ಕೆ ಸಾಧ್ಯವಿಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ವಾಮನ ಪುರಾಣದ ಆಧಾರದಲ್ಲಿ ಆ ಸಂದೇಹ ಪರಿಹಾರ ಮಾಡ್ತಾರೆ. ಮೃತ್ಯುರ್ದೇವೋ ಯಮಭ್ರಾತ. ನೋಡಪ್ಪ, ಯಮನ ಸಹೋದರನಾದ ಮೃತ್ಯು ಅವನು ದೇವತೆ. ಯಮನ ಸಹೋದರನಾದ ಮೃತ್ಯು ಅವನು ಮೃತ್ಯು ಎನ್ನುವ ಹೆಸರಿನವನು. ಯಮನ ಸಹೋದರೊಬ್ಬನಿದ್ದಾನೆ, ಅವನು ದೇವತೆ. ಇನ್ನೊಬ್ಬ ವೇನ ಮಾತಾಮಹ ಅಸುರ, ವೇನನ ತಾಯಿಯ ತಂದೆ. ವೇನನ ತಾಯಿಯ ತಂದೆ, ವೇನ ತಾಯಿ ಸುನೀತ, ಅವಳ ತಂದೆ ಯಾರಿದ್ದಾನೆ ಮೃತ್ಯು ಅಂಥೇಳಿ, ಅವನಿಗೂ ಮೃತ್ಯು ಅಂತ ಹೆಸರು. ಅವನು ಅಸುರ, ಅವನು ಅಧರ್ಮಾಭಿಮಾನಿ, ಅವನು ಅಧರ್ಮಾಭಿಮಾನಿ. ಹೀಗೆ ಯಮನ ಸಹೋದರನಾದ ಮೃತ್ಯು ಬೇರೆ, ವೇನನ ಅಜ್ಜನಾದ, ವೇನನ ಅಜ್ಜ ಅಂದರೆ ತಾಯಿಯ ತಂದೆಯಾಗಿರ್ತಕ್ಕಂಥ ಮೃತ್ಯು ಬೇರೆ. ಇವನು ದೇವತೆ, ಅವನು ಅಸುರ. ವೇನ ಶಬ್ದಕ್ಕರ್ಥ ವೇನ ಪೀಡಾಯಾಮ್ ಅಂತಾನೆ. ಯಾರು ಪೀಡಿಸ್ತಾನೋ ಅವನು ವೇನ ಅಂತಾನೆ. ಪೀಡಾಂ ವೇನೇಚಿ ಚ ಪ್ರಾಹು. ಪೀಡೆ ಅನ್ನೋದಕ್ಕೇ ವೇನ ಅನ್ನೋದು ಪರ್ಯಾಯ ಪದವಾಗಿದೆಯಪ್ಪ. ಆದ್ದರಿಂದಾಗಿ ಎಲ್ಲರಿಗೂ ಪೀಡೆ ಕೊಟ್ಟಿದ್ದರಿಂದ ಅವನು ವೇನ ಅಂತ ಅನಿಸಿದ ಅಂತ. ಹೀಗೆ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನೆಲ್ಲ ಆಚಾರ್ಯ ನಮಗಿಲ್ಲಿ ಕೊಡ್ತಾ ಇದ್ದಾರೆ. ಅದಾದಮೇಲೆ ವಿಶೇಷವಾಗಿ ನಾವು ಚಿಂತನೆ ಮಾಡ್ತಕ್ಕಂಥದ್ದು 14ನೇ ಅಧ್ಯಾಯದಲ್ಲಿ. ಅಲ್ಲೂ ಅಷ್ಟೇ ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ, ಇವತ್ತೆಲ್ಲ ಒಂದು ವಾದ ಇದೆಯಲ್ಲಪ್ಪ, ಮಾಯಾವಾದದಲ್ಲಿ ಬಂದಿರತಕ್ಕಂಥ ಅಹಂ ಬ್ರಹ್ಮಾಸ್ಮಿ. ಯಾರು ಇದನ್ನು ಮೊದಲು ಹೇಳಿದರು ಅಂತ ನಾವು ಹಿಸ್ಟ್ರಿ ನೋಡ್ಕೊಂಡ್ಬಿಟ್ಟು ಶಂಕರಾಚಾರ್ಯ ಹೇಳಿದರು, ಅದ್ವೈತ ಸಿದ್ಧಾಂತ ಮೂಲ ಪ್ರತಿಷ್ಠಾಪಕಾಚಾರ್ಯರು ಅಂತೆಲ್ಲ ಹೇಳ್ತೀವಿ ನಾವು, ಇಲ್ಲ ಅಂತಲ್ಲ. ಆದರೆ ಪಾರಸ್ಯ ಅಂದರೆ ಭಾಗವತ ನೋಡಿದರೆ ಆ ರೀತಿ ಯಾರು ಹೇಳಿದರು ಶಂಕರಾಚಾರ್ಯಗಿಂತ ಮುಂಚೆ ಅಂದರೆ ಅದು ಹಿರಣ್ಯಕ್ಷಿಪುನು ಹೇಳಿದ್ದ. ಕೋನ್ಯೋಸ್ತಿ ಸದೃಶೋಮಯ ಅಂತ ಹೇಳಿ ಯಾರು ಹೇಳಿದ್ದ? ಪುನಃ ಹಿರಣ್ಯಕ್ಷಿಪುನು ಕೂಡ ಹೇಳಿದ್ದ, ನಾನೇ ದೇವರಯ್ಯ, ನನಗಿಂತ ಬೇರೆಯಾದ ದೇವರು ಎಲ್ಲಿದ್ದಾರೆ ಅಂತ ಹಿರಣ್ಯಕ್ಷಿಪು ಹೇಳಿದ್ದು ಕೂಡ ನಮಗೆ ಗೊತ್ತು. ಸೊ ಇನ್ನೊಂದು ರೀತಿ ಅಹಂ ಬ್ರಹ್ಮಾಸ್ಮಿ ವಾದಕ್ಕೆ ಅವನು ಒಂದು ರೀತಿ ಪ್ರವರ್ತಕಾಚಾರ್ಯ. ಆದರೆ ಇನ್ನೂ ಹಿಂದೆ ಹೋದರೆ ಯಾರು ಅದನ್ನು ಹೇಳಿದ್ದು ಅಂತ ವಿಚಾರ. ಯಾರು ಅದನ್ನು ಹೇಳಿದ್ದು ಅಂತ, ಅದನ್ನು ಹೇಳಿದ್ದು ಬೇರೆ ಯಾರು ಅಲ್ಲ, ವೇನಾಚಾರ್ಯ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು, ಆಯಿತಾ. ಅದು ವೇನ ಆ ರೀತಿ ಮಾತನ್ನು ಹೇಳಿದ್ದು. ನೋಡಿ, ಆಚಾರ್ಯರು ಭವಿಷ್ಯತ್ ಪುರಾಣದ ಆಧಾರದಲ್ಲಿ ಈ ಸಂದರ್ಭಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಆಯಿತಾ. ಅದು ವೇನ ಹೇಳ್ತಕ್ಕಂಥ ಮಾತು ಏನು ಬರುತ್ತೆ ನೋಡೋಣ, ಅದನ್ನು ನೋಡಿ ಆಯಿತಾ ನಾವು ತೀರ್ಮಾನಕ್ಕೆ ಬರ್ಬೋದು. ಬಾಲಿಶಾಬತಯು ಎಂಬ ಅಧರ್ಮೇ ಧರ್ಮಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಧ್ಯಾರಂ ಪತಿಮುಪಾಸತೆ ಏತೇ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋ ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ ತಸ್ಮಾನ್ಮಾಂ ಕರ್ಮಭಿರ್ವಿಪ್ರಾಃ ಯಜಧ್ವಂ ಗತಮತ್ಸರಾಃ ಬಲಿಂಚ ಮಹ್ಯಂ ಹರತ ಮತ್ತೋನ್ಯಃ ಕೋಗ್ರಭುಕ್ ಪುಮಾನ್. ವೇನ ಹೇಳ್ತಾನೆ, ಬ್ರಾಹ್ಮಣರೆಲ್ಲ ಯಜ್ಞಯಾಗ ಮಾಡಯ್ಯ, ಧರ್ಮಾಚರಣೆ ಮಾಡಯ್ಯ ಅಂದರೆ ವೇನ ಹೇಳೋ ಮಾತು, ಬ್ರಾಹ್ಮಣರ ಹತ್ರ ಹೇಳೋ ಮಾತು, ವೇನ ಹೇಳ್ತಕ್ಕಂಥ ಮಾತು. ಬ್ರಾಹ್ಮಣರನ್ನು ಏನಂತ ಕರೀತಾನೆ? ಮೂರ್ಖರೇ ಅಂತ ಕರೀತಾನೆ. ಮೂರ್ಖರೇ, ನಿಮಗೆ ಅಧರ್ಮ ಯಾವುದು ಧರ್ಮ ಯಾವುದು ಗೊತ್ತಿಲ್ಲ, ಅಧರ್ಮವನ್ನೇ ಧರ್ಮ ಅಂತ ತಿಳಿದಿದ್ದೀರಿ. ವ್ಯಭಿಚಾರಿಣಿಯಾದ ಹೆಂಗಸು ತನ್ನ ಗಂಡನನ್ನು ಬಿಟ್ಟು ಮತ್ತೊಬ್ಬ ಉಪಪತಿಯನ್ನು ಸೇವಿಸೋ ಹಾಗೆ ನೀವು ಬ್ರಾಹ್ಮಣರು ಕೂಡ ನಿಮ್ಮನ್ನೆಲ್ಲ ವೃತ್ತಿ ಕೊಟ್ಟು ಬದುಕಿಸ್ತಾ ಇರುವ ನನ್ನನ್ನು ಅಂದರೆ ರಾಜನಾದ ವೇನನನ್ನು ಬಿಟ್ಟು ಬೇರೊಬ್ಬ ಜಗತ್ಪತಿಯನ್ನು ಉಪಾಸನೆ ಮಾಡ್ತೀರಲ್ಲ, ನಿಮ್ಮ ರೀತಿ ಹೇಗಿದೆ? ಗಂಡನನ್ನು ಬಿಟ್ಟು ಬೇರೊಬ್ಬ ಉಪಪತಿಯನ್ನು ಸೇವಿಸುವ
ವ್ಯಭಿಚಾರಿಣಿ ಸ್ತ್ರೀಯಂತೆ ಇದೆ. ರಾಜನಾದ ನಾನು ನಿಮಗೆಲ್ಲ ಸೌಲಭ್ಯ ಸೌಕರ್ಯ ಎಲ್ಲ ಕೊಡ್ತಾ ಇರೋ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಇನ್ನೊಬ್ಬನನ್ನು ಜಗತ್ಪತಿ ಅಂತ ಉಪಾಸನೆ ಮಾಡಿದರೆ ನೀವು ವ್ಯಭಿಚಾರಿಣಿ ಸ್ತ್ರೀ ಥರ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ವಿಷ್ಣು, ಬ್ರಹ್ಮ, ರುದ್ರ, ಇಂದ್ರ, ವಾಯು, ಯಮ, ಸೂರ್ಯ, ಪರ್ಜನ್ಯ, ಕುಬೇರ, ಚಂದ್ರ, ಭೂಮಿ, ವರುಣ ಇವರು ಇನ್ನು ಎಲ್ಲ ದೇವತೆಗಳು ಕೂಡ ಏನಾಗಿದ್ದಾರೆ? ಶಾಪಾನುಗ್ರಹ ಶಕ್ತರು. ಅವರೆಲ್ಲ ರಾಜನ ಒಳಗಡೆ ಇರ್ತಾರೆ. ರಾಜ ಅಂದರೆ ಸರ್ವದೇವತಾ ಸ್ವರೂಪ. ಆದ್ದರಿಂದ ಯಾಗಾದಿ ಕರ್ಮಗಳಿಂದ ನನಗೆ ಪೂಜೆ ಮಾಡಿ, ವೇನಾಯ ಸ್ವಾಹ ವೇನಾಯ ಇದಂ ನಮಃ ಅಂತ ಮಾಡಿ ಅಂತ ನಾನು ಅಗ್ರಪೂಜೆಗೆ ಅರ್ಹನಾದ ವ್ಯಕ್ತಿ ನನಗಿಂತ ಬೇರೆ ಇನ್ನಾರು? ಎಲ್ಲ ಪೂಜೆಗಳನ್ನು ನನಗೆ ಅರ್ಪಿಸಿ ಅಂತ ಹೀಗೆ ಹೇಳೋ ಮಾತು ಸ್ವಾರಸ್ಯ. ಅಂದರೆ ಅದ್ವೈತ ಸಿದ್ಧಾಂತ ಪ್ರಕಾರ ಸೇರಿ ತಪ್ಪೇನಿಲ್ಲ. ಅದ್ವೈತ ಸಿದ್ಧಾಂತ ಪ್ರಕಾರ ದೇವರಿಗೂ ಮತ್ತು ಜೀವನಿಗೂ ಭೇದವೇ ಇಲ್ಲದ್ರಿಂದಾಗಿ, ಅಭೇದ ಇರೋದ್ರಾಗಿ ಅದ್ವೈತ ವೇದಾಂತ ಪ್ರಕಾರ ಸೇರಿನೇ, ತಪ್ಪೇನಲ್ಲ. ಆದರೆ ಮುಂದೆ ಬ್ರಾಹ್ಮಣರು ಬಂದೇನು ಮಾಡಿದರು ಅಂದರೆ ಅಂತಹ ವೇನನನ್ನು ಹುಂಕಾರದಿಂದ ಸಂಹಾರ ಮಾಡಿದರು. ಹಾಗಾದರೆ ಬ್ರಾಹ್ಮಣರ ಅಭಿಪ್ರಾಯವೇನು? ಅದ್ವೈತ ವೇದಾಂತ ಸರಿಯಾಗೇ ಇದ್ದರೆ ಅವನ್ನ ಸಂಹಾರ ಮಾಡ್ತಿದ್ರಾ ಅಂತ ವಿಚಾರ. ಅದ್ವೈತ ವೇದಾಂತವೇ ಸರಿಯಾಗಿದ್ದರೆ ಸಂಹಾರ ಮಾಡ್ತಿದ್ರಾ? ಇಲ್ಲ. ಅದ್ವೈತ ವೇದಾಂತ ಸರಿಯಾಗಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಬ್ರಾಹ್ಮಣರು ಏನು ಮಾಡಿದರು? ಅವನನ್ನು ಸಂಹಾರ ಮಾಡಿದ್ದು ಅಂತ ಹೇಳಿ ನೋಡಿ. ಭವಿಷ್ಯತ್ ಪುರಾಣದ ಆಧಾರದಲ್ಲಿ ಹೇಳ್ತಾರೆ, ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಪಃ ತದ್ರಾಧ್ಯಾಂತೋ ಮಹೀಂ ವ್ಯಾಪ್ತಃ ಭೇರ್ಯಾಖ್ಯಾಪಯತೋ ನಿಶಂ. ಅಸುರಾ ರಾಕ್ಷಸಾಶ್ಚೈವ ಪಿಶಾಚಾಸ್ತತ್ಪಥಿ ಸ್ಥಿತಾಃ ಭೂಮೌ ತತ್ಪೃಥುನಾ ಸರ್ವಂ ನಿರಸ್ತಂ ಮಹಿತಾತ್ಮನಾ ಪುನಃ ಕಲಿಯುಗೆ ಪ್ರಾಪ್ತೆ ಅಷ್ಟಾವಿಂಶತಿ ಮೇ ಮನೋಃ ವೈವಸ್ವತಸ್ಯ ಸಮಯೇ ಜಾತಾಃ ಕ್ರೋಧವಶಾ ಭುವಿ ಖ್ಯಾಪಯಂತಿ ದುರಾತ್ಮಾನಃ ಮಣಿಮಾನ್ ತತ್ಪುರಸ್ಸರಃ ಇತಿ ಭವಿಷ್ಯತ್ ಪುರಾಣೇ. ನೋಡಿ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಸಿದ್ಧಾಂತವನ್ನು ಮೊಟ್ಟ ಮೊದಲು ಹೇಳಿದವನು ವೇನನೇ. ಅದರಿಂದ ಅವನಿಗೆ ಸಿಕ್ಕಿದ್ದು ಏನು? ಅಂಧಂತಮಸ್ಸು. ಅವನ ಆ ಒಂದು ಸಿದ್ಧಾಂತವನ್ನು ಭೇರೀನಾದಪೂರ್ವಕವಾಗಿ ಎಲ್ಲರೂ ಘೋಷಣೆ ಮಾಡಿಕೊಂಡು ಭೂಮಿಯಲ್ಲಿ ಹೊರಟರು. ಯಾವಾಗ? ವೇನನ ಕಾಲದಲ್ಲಿ. ಯಾರ್ಯಾರು ಆ ಸಿದ್ಧಾಂತವನ್ನು ಮಂಡನೆ ಮಾಡಿದವರು, ಮುಂದುವರಿಸಿಕೊಂಡು ಹೋದವರು? ಅಸುರರು, ರಾಕ್ಷಸರು, ಪಿಶಾಚರು ಮೊದಲಾದ ಕೆಟ್ಟವರು, ತಾಮಸ ಮನೋವೃತ್ತಿ ಉಳ್ಳವರು ಆ ಒಂದು ದಾರಿಯಲ್ಲಿ ಹೋದರು. ಅವರೆಲ್ಲರನ್ನೂ ಕೂಡ ಪೃಥು ಚಕ್ರವರ್ತಿ ನಿರಾಸ ಮಾಡಿದ. ಹೀಗೆ ಇದ್ದರೆ ನೀವೆಲ್ಲ ಪ್ರಾಣ ಕಳ್ಕೊತೀರಿ, ಸರಿಯಾದ ದಾರಿಗೆ ಬನ್ನಿ ಅಂತ ಅವರು ಬಾಯಿ ಮುಚ್ಚಿಸಿ ಎಲ್ಲರನ್ನೂ ಕೂಡ ಏನು ಮಾಡ್ದ ಅಂತ ಬಂದರೆ ನಿರಾಸ ಮಾಡಿದ್ದು ಯಾರು ಅಂತ ಬಂದಾಗ ಪೃಥು ಚಕ್ರವರ್ತಿ ನಿರಾಸ ಮಾಡ್ದ. ಹೀಗೆ ಅದ್ವೈತಮಸ ನಿರಾಸಕ ಮೊದಲು ಯಾರು ಅಂದರೆ ಪೃಥು ಚಕ್ರವರ್ತಿ. ಅದಾದ ಮೇಲೆ ಆಯಿತಾ, ಪುನಃ ಅವರು ಬಿಡಲಿಲ್ಲ. ಆ ಅದ್ವೈತ ಮತದವರು ಏನು ಮಾಡಿದರು? ಮಾಯಾವಾದಿಗಳು ವೈವಸ್ವತ ಮನ್ವಂತರ ಬಂದಾಗ ಅವರೇ ಕ್ರೋಧವಶ ಎನ್ನುವ ಆ ಒಂದು ದೈತ್ಯರೇ ಭೂಮಿಗೆ ಬಂದು ದುರಾತ್ಮರಾಗಿ ಎಲ್ಲರೂ ಕೂಡ ಈ ಅದ್ವೈತ ಸಿದ್ಧಾಂತವನ್ನು 28ನೆಯ ಈ ಒಂದು ಕಲಿಯುಗದಲ್ಲಿ ಪುನಃ ಅದೇ ಒಂದು ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಅಗ್ರಣಿಯಾಗಿ ಮಣಿಮಂತ ಬರ್ತಾನೆ. ಸಾಕಿಷ್ಟು ನಿರೂಪಣೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾಕೆ ಏನು ಸಮಾಚಾರ ಅದ್ವೈತ ಮತದ್ದು ಅಂತ ಇಷ್ಟು ವಿಚಾರ. ಹೀಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಅದ್ವೈತದ ಮತದ ಮೂಲ ಎಲ್ಲಿದೆ ಅನ್ನೋದನ್ನೆಲ್ಲ ಇಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾರೆ. ತಾಮಸ ಮನೋವೃತ್ತಿ ಉಳ್ಳವರೇ ನಾನೇ ದೇವರು ಅಂತ ಹೇಳುವರು ಅನ್ನೋ ಚಿಂತನೆ ಉಳ್ಳವರು. ಅದಾದ ಮೇಲೆ ಅವನ ಸಂಹಾರ ಆಯಿತು. ಯಾರ ಸಂಹಾರ ಆಯಿತು? ವೇನನ ಸಂಹಾರ ಆಯಿತು.
ಆದಮೇಲೆ ಅವನ ತೊಡೆಯನ್ನು ಕಡಿದಾಗ, ಯಾರು ಪೃಥುಚಕ್ರವರ್ತಿ ಬಂದ, ತೊಡೆಯನ್ನು ಕಡಿದಾಗ ನಿಷಾದ ಬಂದ, ಬಾಹುಗಳನ್ನು ಕಡಿದಾಗ, ತೋಳುಗಳನ್ನು ಕಡಿದಾಗ ಇಬ್ಬರು ಬಂದರು ಅಂತ. ಏನು ಕಥೆಯಲ್ಲಿ ಗೊತ್ತಾ, ಬಹಳ ಅದ್ಭುತ, ನಮಗೆಲ್ಲ ಏನೂ ಗೊತ್ತಿರೋದೇ ಇಲ್ಲ. ನೋಡಿ, ಆಚಾರ್ಯರು ಕೌರ್ಮ ಮತ್ತು ಗಾರುಡ ಪುರಾಣ ಎರಡು ಪುರಾಣದ ಆಧಾರದಲ್ಲಿ ಯಾರ್ಯಾರು ಇದ್ರಪ್ಪ ಅಲ್ಲಿ ಅಂತ ಈ ಒಂದು ವಿಚಾರವೇ ನಮ್ಗೆ ಗೊತ್ತಾಗಲ್ಲ. ಒಂದೇ ದೇಹದಲ್ಲಿ ತುಂಬ ಜನ ಜೀವಿಗಳು ಇರ್ಬೋದು ಅನ್ನೋ ವಿಚಾರ ಅದು ಮೊದಲು ತಿಳಿಸ್ಕೊಟ್ಟವರೇ ಮಧ್ವಾಚಾರ್ಯರು. ಜೀವದ್ವಯ ಸಮಾವೇಶ ಅಂತ, ಜೀವದ್ವಯ ಸಮಾವೇಶ, ಪೂತನೆ ಕಂಸ ಮೊದಲಾದವರಲ್ಲೆಲ್ಲ ಇಬ್ಬರಿಬ್ಬರು ಜೀವಿಗಳಿದ್ದಾರೆ ಅಂತ ಮೊದಲು ಹೇಳಿದ್ದೇ ಆಚಾರ್ಯರು. ಅಲ್ಲಿ ಜೀವದ್ವಯ ಕೇಳಿದ್ವಲ್ಲ, ಇದು ವೇನ ಹತ್ರ ಬಂದಾಗ ಇನ್ನೂ ಸ್ವಾರಸ್ಯ. ಇದು ಜೀವದ್ವಯ ಅಲ್ಲ, ಜೀವ ಚತುಷ್ಟಯ ಸಮಾವೇಶ. 4 ಜನ ಜೀವಿಗಳಿದ್ರು ವೇನನ ಒಳಗಡೆ, 4 ಜನ ಜೀವಿಗಳಿದ್ದರು. ಅದರಿಂದ ಏನೇನಾಯಿತು ಕಥೆ ಅಂತ ಆಚಾರ್ಯರು ಬಹಳ ಸುಂದರವಾಗಿ ಕೌರ್ಮ ಪುರಾಣ ಮತ್ತು ಗಾರುಡ ಪುರಾಣದ ಆಧಾರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಆ ವಿಚಾರ ನೋಡೋಣ. ತ್ರಂಶೋ ವೇನಃ ಸಮುದ್ದಿಷ್ಟ ಸತ್ವಾಂಶಃ ಪೃಥುತಾಮಗಾತ್ ರಜೋಂಶಸ್ತು ದಿವಂ ಯಾತಃ ನಿಷಾದಸ್ತಾಮಸೋಭವತ್ ಸ್ವಯಂ ವೇನಶ್ಚತುರ್ಥಸ್ತು ಮಹಾತಪಸಿ ಪಾತಿತಃ ಇತಿ ಕೌರ್ಮೇ ಪಾಪರೂಪಿ ಪೃಥಗ್ಯಾತೋ ನಿಷಾದೋ ವೇನ ದೇಹತಃ ಯಸ್ಮಾತ್ ತಸ್ಮಾತ್ ಪೃಥೋ ಪುತ್ರಾತ್ ರಜೋ ವೇನೋ ದಿವಂ ಯಯೋ ಇತಿ ಗಾರುಡೇ. ಏನು ಹೇಳ್ತಾರೆ ಆಚಾರ್ಯರು ಅಂದರೆ, ವೇನ ಅಂದರೆ ವೇನನ ಶರೀರ, ಆ ಶರೀರದಲ್ಲಿ ವೇನ ಒಬ್ಬನಿದ್ದಾನೆ, ಅವನು ಅಂಶಿ, ಮುಖ್ಯನಾದವನು ಆಯಿತಾ. ಆ ಶರೀರಕ್ಕೆ ಅಭಿಮಾನಿ, ಆ ವೇನ ಶರೀರಕ್ಕೆ ಅಭಿಮಾನಿಯಾದವನು, ತನ್ನ ಕರ್ಮಫಲದಿಂದ ಆ ವೇನ ಶರೀರವನ್ನು ಪಡೆದವನು ಆಯಿತಾ. ಅವನು ಅಂಶಿ, ಅವನು 4ನೇವನು. ಉಳಿದ 3 ಅಂಶ ಆಯಿತಾ, ಆವೇಶ, ಉಳಿದ 3 ಜೀವಿಗಳ ಆವೇಶ ಆಯಿತಾ. ಈ ವೇನ ಇದ್ನಲ್ಲ, ಸ್ವಯಂ ವೇನಶ್ಚತುರ್ಥಸ್ತು, ಆ ಅಂಶಿ ಆದ 4ನೆಯ ವೇನ ಇದ್ನಲ್ಲ, ಮಹಾತಮಸಿ ಪಾತಿತಃ, ಅವನನ್ನು ಹುಂಕಾರದಿಂದ ಋಷಿಮುನಿಗಳೆಲ್ಲ ಏನು ಮಾಡಿದರು ಅಂತ ಹೇಳಿದ್ರೆ ಅಂಧಂತಮಸ್ಸಿನಲ್ಲೇ ಬೀಳಿಸಿದರು. ಮಹಾತಮಸ್ಸಿನಲ್ಲಿ ಅವನನ್ನು ಮುನಿಗಳು ಬೀಳಿಸಿದರು. ಇನ್ನು 3 ಜನ ಇದ್ದಾರೆ. ಅದರಲ್ಲಿ ಯಾರ್ಯಾರು ಅಂಶ ಏನೇನಾಗಿ ಬಂತು, ಅಲ್ಲಿ ಸಾತ್ವಿಕಾಂಶ, ರಾಜಸಾಂಶ, ತಾಮಸಾಂಶ, ಇನ್ನು 3 ಅಂಶಗಳ ಜೀವಿಗಳು ಇದ್ದಾರೆ. ಒಬ್ಬ ಸಾತ್ವಿಕ ಜೀವಿ ಇದ್ದಾನೆ, ಇನ್ನೊಬ್ಬ ರಾಜಸ ಜೀವಿ ಇದ್ದಾನೆ, ಇನ್ನೊಬ್ಬ ತಾಮಸ ಜೀವಿ ಇದ್ದಾನೆ. ಅತ್ಯಂತ ತಾಮಸ ಜೀವಿ ಅವನು ಅಂಶಿ, ಅವನು ಯಾರು ವೇನ, ಅವನನ್ನು ತಮಸ್ಸಿಗೆ ಬೀಳಿಸಿದ್ದಾಯಿತು. ಅದೇ ಸಾತ್ವಿಕಾಂಶ ಜೀವಿನೇ ಪೃಥುಚಕ್ರವರ್ತಿಯಾಗಿ ಜನಿಸಿದ. ರಾಜಸಾಂಶದ ಜೀವಿ ಏನಾದ, ಸ್ವರ್ಗವನ್ನು ಏರಿದ. ರಾಜಸಾಂಶ ಜೀವಿ ಇನ್ನೊಬ್ಬ ಒಳಗಡೆ ಇದ್ದ, ಅವನು ಸ್ವರ್ಗಕ್ಕೆ ಹೋದ. ಯಾಕೆ ಅಂದರೆ ಅವನಿಗೆ ಪೃಥುಚಕ್ರವರ್ತಿಯ ಜೊತೆಗೆ ಇರುವ ಒಂದು ಯೋಗ, ಒಳ್ಳೆಯವನ ಜೊತೆಗೆ ಇದ್ದ. ಅದಕ್ಕೋಸ್ಕರವಾಗಿ ಅವನು ಎಲ್ಲಿಗೆ ಹೋದ, ಸ್ವರ್ಗಕ್ಕೆ ಹೋದ. ಅದಾದಮೇಲೆ ತಾಮಸಾಂಶ ಜೀವಿ ಇನ್ನೊಬ್ಬ ಇದ್ದಾನೆ, ಅವನೇ ತೊಡೆಯಿಂದ ಹುಟ್ಟಿದ ನಿಷಾದ ಆಯಿತಾ. ಅವನು ಬೇಡರವನ ಜಾತಿಗೆ ನಿಯಾಮಕನಾಗಿ ಅಭಿಮಾನಿಯಾಗಿ ಉಳಿದ. ನಿಷಾದರು ಅಂದರೆ ಬೇಡರು ಆಯಿತಾ. ಅವನು ಏನು ಮಾಡಲಿ, ರಾಜ್ಯಪಟ್ಟಣದಲ್ಲಿ ಕೂತ್ಕೊಳ್ಳ ಅಂತ ಕೇಳಿದ್ದಂತೆ. ಊರು ಮಥನ ಆಯಿತು, ತೊಡೆಯನ್ನು ಕಳೆದರೂ ಹೊರಗಡೆ ಬಂದ ಕೂಡಲೇ ಅವನು ಕೇಳಿದ್ದಂತೆ, ನಾನೇ ರಾಜ್ಯಪಟ್ಟಕ್ಕೆ ಕೂತ್ಕೊಂಡ್ಬಿಡ್ಲಾ ಅಂತ. ಸುಮ್ಮನೆ ಕೂತ್ಕೊಳ್ಳಯ್ಯ, ನಿಂಗೇನಾಗತ್ತೆ ಅಂದರು. ಸುಮ್ಮನೆ ಕೂತ್ಕೊಳ್ಳಯ್ಯ ಅಂದರು. ಅದಕ್ಕೆ ಸಂಸ್ಕೃತದಲ್ಲಿ ಪದ ಏನರ್ಥ, ನಿಷಾದ, ಸುಮ್ಮನೆ ಕೂತ್ಕೊ, ನೀನು ಏನು ಮಾಡಬೇಡ, ರಾಜ್ಯಪಟ್ಟ ಎಲ್ಲ ನಿನ್ನ ಯೋಗ್ಯತೆಗೆ ಮೀರಿದ್ದು ಅಂತ ಹೇಳಿದರು. ಹಾಗೆ ಅವನು ನಿಷಾದ, ಬೇಡರವರಾದ. ಬೇಡರ ಜಾತಿಗೆ ಅಭಿಮಾನಿಯಾದ. ಮಾಮೂಲಿ ಅಲ್ಲಿ ಪ್ರಾಣಿ ಹಿಂಸೆ ಮಾಡ್ತಾ, ಬಂದವರ ಸಂಪತ್ತನ್ನು ಕದೀತಾ, ಕೆಟ್ಟ ಕಾರ್ಯ ಮಾಡಿಕೊಂಡು ತಾಮಸ ವೃತ್ತಿಯಿಂದಲೇ ಅವರೆಲ್ಲ ಬದುಕಿದರು. ಆ ಒಂದು ತಾಮಸ ಜೀವಿ ಅವರಿಗೆಲ್ಲ ಅಭಿಮಾನಿಯಾಗಿ ಯಾರಿದ್ದ, ಅವನು ನಿಷಾದ, ಅವನು ತಾಮಸ ಜೀವಿ, ಅವನು ಪುನಃ ತೊಡೆಯಿಂದ ಬಂದವನು. ನೋಡಿ,
ಒಬ್ಬ ರಾಜಸ ಜೀವಿ ಮೇಲ್ಗಡೆ ಹುಟ್ಟೋದ, ಸ್ವರ್ಗಲೋಕಕ್ಕೆ ಹೋದ. ಆಯಿತಾ, ತಾಮಸ ಜೀವಿ ತೊಡೆಯಿಂದ ಹುಟ್ಟಿಬಿಟ್ಟು ಆಯಿತಾ ನಿಷಾದನಾಗಿ ಆ ವಂಶಕ್ಕೆ ಪ್ರವರ್ತಕನಾದ. ಅದೇ ಇನ್ನೊಬ್ಬ ಸಾತ್ವಿಕ ಜೀವಿ ಮಾತ್ರ ಏನಾದ, ಅವನು ಪೃಥುವಾಗಿ ಬಂದ ಅಂತ ಹೀಗೆ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ಹೇಳಿ ಅಲ್ಲಿರುವ ಎಲ್ಲ ಸಂದೇಹ ಗೊಂದಲಗಳನ್ನು, ಇಲ್ಲದೇ ಇದ್ದರೆ ವೇನ ಅಷ್ಟು ದುಷ್ಟನಾಗಿದ್ದರೆ ಹುಟ್ಟೋವನು ಇವನು ಯಾಕೆ ಇಷ್ಟು ಒಳ್ಳೆಯವನು ಹುಟ್ಟದ ಅಂತ ಹೀಗೆಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ. ಅದು ಇದಿದೆ, ಏನು ಕಾರಣ ಇದೆ? ಪುತ್ರಕಾಮೇಷ್ಟಿಯಾಗ ಕಾರಣ ಹೌದು, ಆದರೆ ಜೀವಿ ಒಳ್ಳೆಯವನಿಲ್ಲದೆ ಇದ್ದರೆ ಪುತ್ರಕಾಮೇಷ್ಟಿಯಾಗ ಅವನನ್ನು ಒಳ್ಳೇದು ಮಾಡೋ ವಿಚಾರವಲ್ಲ. ಸಜ್ಜೀವಿ ಆಗಿರಲೇಬೇಕು, ಇದ್ದರೆ ಪುತ್ರಕಾಮೇಷ್ಟಿಯಾಗ ಎಲ್ಲ ಫಲ ಕೊಡೋ ವಿಚಾರ. ಅದಕ್ಕೋಸ್ಕರವಾಗಿ ಸಜ್ಜೀವಿ ಒಬ್ಬ ಬೇರೆ ಇದ್ದ ಅನ್ನೋ ವಿಚಾರವನ್ನೇ ಅಲ್ಲಿ ಆಚಾರ್ಯ ಹೇಳ್ತಾರೆ. ಮತ್ತು ಅಲ್ಲೂ ಅಷ್ಟೇ ಏನಾಗುತ್ತೆ ಅಂದರೆ ಮುಂದೆ ಬರುತ್ತೆ, ಬ್ರಹ್ಮದಂಡ ಹತ ಪಾಪ ಯದ್ವೇನ ಅತ್ಯರಸ್ತಮಃ ಅಂತ ಭಾಗವತಲ್ಲೇ ಮುಂದೆ ಬರುತ್ತೆ. ಅಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣರ ಒಂದು ಶಾಪಕ್ಕೆ ಗುರಿಯಾಗಿರ್ತಕ್ಕಂತಹ ಒಬ್ಬ ಇದ್ದ, ಒಬ್ಬ ವೇನ ಇದ್ದ, ಅವನು ತಮಸ್ಸನ್ನು ದಾಟಿದ ಅಂತ. ಏನಪ್ಪ ಅದು? ಬ್ರಾಹ್ಮಣರ ಒಂದು ಶಾಪಕ್ಕೆ ಗುರಿಯಾದವನು ತಮಸ್ಸಿಗೆ ಹೋಗದೇನೆ ಬೇರೆಲ್ಲಿಗೆ ಹೋದ ಅಂತ ವಿಚಾರ. ಅದು ಈ ರಾಜಸವೇನನಿಗೆ ಹೇಳಿರೋ ವಿಚಾರ. ರಾಜಸವೇನ ತಮಸ್ಸಿಗೆ ಹೋಗದೆ ಸ್ವರ್ಗಲೋಕಕ್ಕೆ ಹೋದ. ರಾಜಸವೇನ ತಮಸ್ಸಿಗೆ ಹೋಗದೆ ಸ್ವರ್ಗಲೋಕಕ್ಕೆ ಹೋಗಿದ್ದು ಹೇಗೆ ಅಂತ ಬಂದರೆ ಅವನ ವಿಚಾರವನ್ನು ಅಲ್ಲಿ ಅತ್ಯರತ್ತಮ ತಮಸ್ಸನ್ನು ದಾಟಿದ ಅಂತ ಅಲ್ಲಿ ಹೇಳಿದ್ದು ಆ ಒಬ್ಬ ರಾಜಸ ಜೀವಿಯ ಬಗ್ಗೆ. ಹೀಗೆ 4 ಜನ ಜೀವಿಗಳು ಅಲ್ಲಿ ಇದ್ದರು. ಅದರಲ್ಲಿ ಮುಖ್ಯ ಜೀವಿ ಅಂಶಿಯಾಗಿ ವೇನ ಎನ್ನುವ ಮಹಾತಾಮಸ ಪಾಪಿಷ್ಠ ಅನ್ನೋ ವಿಚಾರವನ್ನು ಹೇಳಿದರು. ಪೃಥುಚಕ್ರವರ್ತಿ ಮುಂದೆ ಜನನ. ಯೇಷ ವಿಷ್ಣೋರ್ಭಗವತಃ ಕಲಾಭುವನಪಾಲಿನಿ ಇಯಂಚ ಲಕ್ಷ್ಮೀ ಸಂಭೂತಿ ಪುರುಷಸ್ಯ ಅನಪಾಯಿನಿ ಅಂತ ಮುಂದೆ ಹೇಳ್ತಾರೆ. ಏನು ಹೇಳ್ತಾರೆ? ಭುವನಪಾಲಕನಾದ ಶ್ರೀಹರಿ ರಾಜರಾಜೇಶ್ವರ ರೂಪದ ಒಂದು ವಿಶೇಷವಾದ ಸನ್ನಿಧಾನ ಈ ಪೃಥುಚಕ್ರವರ್ತಿಯಲ್ಲಿದೆ. ಈ ಹೆಣ್ಣು ಮಗಳು ಸಾಕ್ಷಾತ್ ಯಾರೂ ಅಲ್ಲ, ಲಕ್ಷ್ಮೀದೇವಿಯ ಅಂಶದಿಂದ ಕೂಡಿದ್ದಾಗಿದ್ದಾಳೆ. ನಾರಾಯಣನ ರಾಜರಾಜೇಶ್ವರ ರೂಪದಿಂದ ಪೃಥುಚಕ್ರವರ್ತಿ ಕೂಡಿದ್ದರೆ ಹೆಣ್ಣು ಮಗಳಲ್ಲಿ ಆ ಅಚ್ಚಿದೇವಿಯಲ್ಲಿ ಲಕ್ಷ್ಮೀದೇವಿಯ ಅಂಶವಿದೆ ಅಂತ ಋಷಿಗಳು ಹೇಳಿದರು. ಇಲ್ಲೂ ಅಷ್ಟೇ ಅಂಶಾಂಶಿ ವಿಚಾರ ತುಂಬ ಮಾಡ್ತಾರೆ ಆಚಾರ್ಯರು. ತತ್ವನಿರ್ಣಯದ ಆಧಾರದಲ್ಲಿ ಹೇಳ್ತಾರೆ. ಪೃಥುಚಕ್ರವರ್ತಿಯಲ್ಲಿ ಅಂಶ ಅಂದರೆ ಏನು? ಭಗವಂತನ ಅಂಶಗಳಲ್ಲಿ ಎರಡಿದೆ. ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ. ಯಾವುದು ಸ್ವರೂಪಾಂಶ ಅಂದರೆ ಆಚಾರ್ಯರು ಪಟ್ಟಿ ಕೊಡ್ತಾರೆ. ಯಾವುದು? ಕಿಂಸ್ತುಘ್ನ ವ್ಯಾಸ ಋಷಭ ಕಪಿಲಾ ಮತ್ಸ್ಯಪೂರ್ವಕಾ ಆಕೂತಿ ಜೈತರೇಯೋಚ ಧರ್ಮಜ ತ್ರಯಮೇವ ಚ ಧನ್ವಂತರಿರ್ ಹಯಗ್ರೀವೋ ದತ್ತಾತ್ರೇಯಶ್ಚ ತಾಪಸಃ ಸ್ವಯಂ ನಾರಾಯಣಸ್ವೇತೆ ನಾನು ಮಾತ್ರ ವಿಭೇದಿನಃ ಬಲತ ಸ್ವರೂಪತಸ್ತೈವ ಗುಣೈರಪಿ ಕಥಂಚನ. ಆಚಾರ್ಯ ಹೇಳ್ತಾರೆ, ತುಂಬ ಜನ ಇದ್ದಾರೆ. ಶುಂಶುಮಾರ, ವ್ಯಾಸ, ಋಷಭ, ಕಪಿಲ, ಮತ್ಸ್ಯ, ಯಜ್ಞ, ಮಹಿದಾಸ, ನಾರಾಯಣ, ಹರಿ, ಕೃಷ್ಣ, ಧನ್ವಂತರಿ, ಹಯಗ್ರೀವ, ದತ್ತಾತ್ರೇಯ, ತಾಪಸಮನು ಇವರೆಲ್ಲ ಸಾಕ್ಷಾತ್ ನಾರಾಯಣನ ಸ್ವರೂಪಾವತಾರ. ಈ ಅವತಾರ ರೂಪಗಳಿಗೆ ಮೂಲ ರೂಪದಿಂದ ಅಣುಮಾತ್ರವೂ ಭೇದ ಇರೋದಿಲ್ಲ. ಬಲ, ಸ್ವರೂಪ, ಗುಣಗಳಲ್ಲಿ ಯಾವ ರೀತಿಯಿಂದಲೂ ವೈಲಕ್ಷಣ್ಯವಿಲ್ಲ. ಆದರೆ ಪೃಥುಚಕ್ರವರ್ತಿ ಸ್ವರೂಪಾವತಾರವಲ್ಲ, ಅದು ಆವೇಶಾವತಾರ, ಅದು ಭಿನ್ನಾಂಶ. ಭಗವಂತನ ಅಂಶ ಇದೆ, ಅದು ಭಿನ್ನಾಂಶಾವತಾರ ಅಂತ ಕರೀತಕ್ಕಂಥದ್ದು. ಅಂದರೆ ಪೃಥುಹೈಹಯಾದಯೋ ಜೀವಾಹ ತೇಷು ಆವಿಷ್ಟೋ ಹರಿಸ್ವಯಂ ವಿಶೇಷಾವೇಶತಸ್ತೇಷು ಅಥವಾ ವಿಶೇಷಾವೇಶತಸ್ತೇಷು. ಅದರಿಂದ ಪೃಥುಚಕ್ರವರ್ತಿ, ಐಹಯ, ಕಾರ್ತವೀರ್ಯಾರ್ಜುನ ಇವರೆಲ್ಲ ಜೀವಿಗಳೇ. ಇವರಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಅದರಲ್ಲೂ ಕೂಡ ಹರಿಯ ಅಂಶ ಅಂದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ರಾಜರಾಜೇಶ್ವರ ಎಂಬುದಾಗಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಕ್ಷತ್ರಿಯರಲ್ಲಿ ಇರುವ ಒಂದು ಬಲಶಾಲಿಯಾಗಿರ್ತಕ್ಕಂಥ ರೂಪ. ಆ ರಾಜರಾಜೇಶ್ವರನೇ ಒಂದು ಅಂಶದಿಂದ ಪೃಥುಚಕ್ರವರ್ತಿಯಲ್ಲಿ ನೆಲೆಸಿದ್ದಾನೆ. ಆಯಿತು. ಆದ್ದರಿಂದ ಲಕ್ಷ್ಮೀದೇವಿ ಅರ್ಚಿದ್ದೇವಿಯಲ್ಲಿ ಬಂದು ಅಂದರೆ ಲಕ್ಷ್ಮೀದೇವಿದು ಹೇಗೆ? ಅವಳಿಗೂ ಹಾಗೆ ಸ್ವರೂಪಾವತಾರ ಮತ್ತು ಅಂಶಾವತಾರ.
ಅವಳಿಗೂ ಕೂಡ ಹಾಗೇ ಇದೆ ನೋಡಿ. ತತ್ರ ಸನ್ನಿಹಿತ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿಹಿ ನಾಸ್ಯ ಸನ್ನಿಧ ಮಾತ್ರೇಣ ರಮಾ ಪತ್ನಿತ್ವಮಾವ್ರಜೇತ್. ಸಾಕ್ಷಾದೇವತು ಸಾಕ್ಷಾಚ್ಚ ಹರೇ ಸನ್ನಿಧಿತ ಕ್ವಚಿತ್ ಗೋಪ್ಯಾದಿರೂಪಾ ಭವತಿ ವಿಪರೀತಂ ನತು ಕ್ವಚಿತ್. ಯಾವ ಸ್ತ್ರೀಯ ಪತಿಯಲ್ಲಿ ಹರಿಯ ಆವೇಶವಿರುತ್ತದೋ ಆ ಸ್ತ್ರೀಯಲ್ಲಿ ಲಕ್ಷ್ಮಿಯ ಆವೇಶ ಇರುತ್ತದೆ. ಈಗ ಅರ್ಚಿದ್ದೇವಿ ಇದ್ದಾಳೆ. ಅರ್ಚಿದ್ದೇವಿಯ ಪತಿ ಯಾರು? ಇಲ್ಲಿ ಪೃಥುರಾಜ. ಆ ಪೃಥುರಾಜನಲ್ಲಿ ಹರಿಯ ಆವೇಶ ಇದೆ. ಆದ್ದರಿಂದ ಅರ್ಚಿದ್ದೇವಿಯಲ್ಲೂ ಕೂಡ ಲಕ್ಷ್ಮೀದೇವಿಯ ಆವೇಶವಿದೆ. ಲಕ್ಷ್ಮೀದೇವಿಯ ಆವೇಶವಿದೆ. ಹಾಗೆ ಅಂಥೇಳಿ ಯಾರಲ್ಲಿ ಪೃಥು ಚಕ್ರವರ್ತಿಯಲ್ಲಿ ಹರಿಯ ಆವೇಶ ಇದ್ದ ಮಾತ್ರಕ್ಕೆ ಲಕ್ಷ್ಮಿ ಸಾಕ್ಷಾತ್ತಾಗಿ ಪತ್ನಿಯಾಗೋದಿಲ್ಲ. ಸಾಕ್ಷಾತ್ತಾಗಿ ಪತ್ನಿಯಾಗೋದಿಲ್ಲ ಅಂದರೆ ಸಾಕ್ಷಾತ್ತಾಗಿಂದರೆ ಜೀವಸ್ವರೂಪವನ್ನು ಬಿಟ್ಟು ತಾನೇ ಆ ಒಂದು ತನ್ನ ಅಪ್ರಾಕೃತ ಶರೀರದಿಂದ ಬಂದು ಅವಳು ಪತ್ನಿಯಾಗೋದಿಲ್ಲ. ಎಲ್ಲಿ ಗಂಡನಲ್ಲಿ ಬರೀ ಒಬ್ಬ ಜೀವನಲ್ಲಿ ಇನ್ನೊಬ್ಬ ಭಗವಂತನ ಆವೇಶ ಇದೆಯೋ ಅಂಥ ಸಂದರ್ಭದಲ್ಲಿ ಮತ್ತೊಬ್ಬ ಹೆಣ್ಣು ಜೀವಿಯಲ್ಲಿ ತನ್ನ ಆವೇಶವನ್ನು ಇಟ್ಟು ಅವಳು ಪತ್ನಿಯಾಗ್ತಾಳೆ. ಇಲ್ಲಿ ಪೃಥ್ವಿಚಕ್ರವರ್ತಿಯಲ್ಲಿ ಒಬ್ಬ ಜೀವ, ಅವನಲ್ಲಿ ಭಗವಂತನ ಆವೇಶವಾದ್ದರಿಂದ ಅರ್ಚಿದ್ದೇವಿಯೂ ಒಬ್ಬ ಜೀವಿಯೇ. ಅವಳಲ್ಲಿ ಆ ಹೆಣ್ಣಲ್ಲಿ ಲಕ್ಷ್ಮೀದೇವಿಯ ಆವೇಶ. ಲಕ್ಷ್ಮೀದೇವಿ ಆ ಸ್ವರೂಪದಿಂದ ಬಂದು ಇಲ್ಲಿ ಪತ್ನಿಯಾಗಿದ್ದಲ್ಲ. ಆದರೆ ಒಂದು ಸ್ವಾರಸ್ಯ ಇದೆ. ಲಕ್ಷ್ಮೀದೇವಿ ಕೆಲವು ಕಡೆಯಲ್ಲಿ ಆವಿಷ್ಟಳಾಗಿಯೂ ಕೂಡ ಮೂಲ ರೂಪಕ್ಕೆ ಪತ್ನಿಯಾಗ್ತಾಳೆ. ಉದಾಹರಣೆಗೆ ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ ಪತ್ನಿಯರಾಗಿ ಇದ್ದರು. ಜಾಂಬವತಿ ಮೊದಲಾದವರೆಲ್ಲರೂ ಕೂಡ 16,108 ಅಂತ ಹೇಳ್ತೀವಲ್ಲ, ಜಾಂಬವತಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಅವರೆಲ್ಲ ಪತ್ನಿಯರಾಗಿದ್ದರು. ಅವರೆಲ್ಲ ಅಲ್ಲಿ ಜಾಂಬವತಿಯಿಂದ ಹಿಡ್ಕೊಂಡು ಮುಂದಿನವರೆಲ್ಲರೂ ಕೂಡ ಜೀವಿಗಳೇ. ಅವರಲ್ಲಿ ಲಕ್ಷ್ಮೀದೇವಿಯ ಆವೇಶ, ಆ ಲಕ್ಷ್ಮೀದೇವಿಯ ಆವೇಶದ ಮೂಲಕವಾಗಿ ಅವಳು ಪತ್ನಿಯಾಗಿದ್ದು ಯಾರಿಗೆ ಅಂದರೆ ಮೂಲರೂಪದ ಭಗವಂತನಿಗೆ. ಮೂಲರೂಪಿಯಾದ ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ. ಅಲ್ಲಿ ಅಂಶಾವತಾರ ಅಲ್ಲ, ಕೃಷ್ಣ ಅಂಶಾವತಾರವಲ್ಲ, ಅಲ್ಲಿ ಸ್ವರೂಪ ಅವತಾರನೇ, ಸ್ವರೂಪಾಂಶನೇ ಅಲ್ಲಿರ್ತಕ್ಕಂಥದ್ದು. ಅಲ್ಲಿ ಇವಳು ತನ್ನ ಅಂಶದ ಮೂಲಕವಾಗಿ, ಆವೇಶದ ಮೂಲಕವಾಗಿ ಪತ್ನಿಯಾಗ್ತಾಳೆ. ಯಾರು? ಲಕ್ಷ್ಮೀದೇವಿ ಆಗ್ತಾಳೆ. ಆದರೆ ಅದಕ್ಕೆ ವಿರುದ್ಧವಾಗಿ ಇಲ್ಲ ಅಂದರೆ ಆಯಿತಾ, ಹರಿಯ ಆವೇಶಾವತಾರಕ್ಕೆ ಲಕ್ಷ್ಮಿಯ ಸ್ವರೂಪಾವತಾರ ಪತ್ನಿಯಾಗೋದಿಲ್ಲ. ಅಂದರೆ ಪೃಥ್ವಿಚಕ್ರವರ್ತಿ ಉದಾಹರಣೆ ಹೇಳಿದೆ, ಅಥವಾ ಕಾರ್ತಿವೀರ್ಯಾರ್ಜುನ ಉದಾಹರಣೆ ಹೇಳಿದೆ, ಅದೆಲ್ಲ ಆವೇಶಾವತಾರ. ಅಂತಹ ಆವೇಶಾವತಾರಕ್ಕೆ ಲಕ್ಷ್ಮಿ ತನ್ನ ಸ್ವರೂಪಾವತಾರದಿಂದ ಪತ್ನಿಯಾಗೋದಿಲ್ಲ. ಇನ್ನೊಬ್ಬ ಜೀವಿಯಲ್ಲಿ ಆವಿಷ್ಟಳಾಗಿಯೇ ಪತ್ನಿಯಾಗ್ತಾಳೆ. ಹೀಗಿದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳ್ರಿ. ಆಚಾರ್ಯರು ಇದೆಲ್ಲವನ್ನು ಕೂಡ ತತ್ವನಿರ್ಣಯ ಎನ್ನುವ ಗ್ರಂಥದ ಆಧಾರದಲ್ಲಿ ಕೊಟ್ಟಿದ್ದಾರೆ. ಈಗ 2 ಅಧ್ಯಾಯ ನಾವು ಚಿಂತನೆ ಮಾಡಿದ್ವಿ. ಅದರಲ್ಲಿ ಬಂದಿರತಕ್ಕಂತಹ ಒಂದು ವಿಶೇಷ ತಾತ್ಪರ್ಯದ ವಿಚಾರಗಳು, ಸಂದೇಶಗಳೆಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ. ಮುಂದೆ ಪೃಥ್ವಿಚಕ್ರವರ್ತಿಯ ಆ ಸಾಮ್ರಾಜ್ಯ ಬಹಳ ಅದ್ಭುತವಾದ್ದು. ಅದನ್ನು 9 ಅಧ್ಯಾಯಗಳಲ್ಲಿ ಭಾಗವತ ವರ್ಣನೆ ಮಾಡುತ್ತೆ. ಅದರ ಒಂದು ಚಿಂತನೆಯನ್ನು ಮುಂದಿನ ಭಾಗದಲ್ಲಿ ನಾವೆಲ್ಲರೂ ಕೂಡ ನೋಡೋಣ. ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು.